पूज्यपादगुरुभ्यो नमः। वन्देकं सच्चिदानन्दं विधिवर्यं महामतिं वेदवेदान्तधारय्यं सद्गुरुं तदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन सरस्वती महासद्गुरुभ्यो नमः। अधीभगवो ब्रह्म. ಈ ಪ್ರಕರಣದಲ್ಲಿ ಕೆಲವು ಪಾರಿಭಾಷಿಕ ಶಬ್ದಗಳನ್ನು ಬಳಸ್ತಾರೆ. ಏನಂದ್ರೆ ಕ್ರಿಯೈವಕಾರಕಂ, ಕುರ್ವತ್ಕಾರಕಂ, ಅಕುರ್ವತ್ಕಾರಕಂ ಅಂತ ಪದ ಬಳಸ್ತಾರೆ. ಹಾಗಂದ್ರೆ ಏನು ಅಂತ. ಕ್ರಿಯೈವಕಾರಕ ಅಂದ್ರೆ ಹುಟ್ಟುವುದು ಅಂದರೆ ಹುಟ್ಟುವ ಕ್ರಿಯೆಯೇ ಅಂತ, ವಸ್ತು ಅಲ್ವಂತೆ, ಹುಟ್ಟುವ ಕ್ರಿಯೆಯೇ ಹುಟ್ಟತ್ತೆ ಅಂತಾರೆ. ಇದು ಹೊಂದಲ್ಲ. ಸ್ಥಾಯಿಯಾದ ಒಂದು ವಸ್ತು ಇಟ್ಕೊಳ್ಳದೆ ಹುಟ್ಟೋ ಕ್ರಿಯೆ ಅನ್ನೋದು ಆಕಾಶದಲ್ಲಿ ಇರಲ್ಲ. ಅದು ವಸ್ತುಗೆ ಸಂಬಂಧಪಟ್ಟು ತೋರ್ಬೇಕು ಹೊರತು ಕ್ರಿಯೆ ವಸ್ತು ಇದನ್ನೇ ಕ್ರಿಯೆ ತೋರ್ಸೋಕೆ ಆಗೋದೇ ಇಲ್ಲ. ಅದು ಕ್ರಿಯೆಯ ಕಾರಕ ತಪ್ಪು ಅಂತ. ಈಗ ಇನ್ನೊಂದು ವಿಚಾರ, 21ನೇ ಶ್ಲೋಕ. ಅಕುರ್ವದಿಷ್ಟಂ ಯದಿ ವಾಸ್ಯಕಾರಕಂ ನ ಕಿಂಚಿದನ್ಯನ್ನನು ನಾಸ್ತ್ಯಕಾರಕಂ ಸತೋ ಅವಿಶೇಷಾದಸತಶ್ಚ ಸಚ್ಯುತೌ ತುಲಾಂತಯೋರ್ಯದ್ವಜನಿಶ್ಚಯಾನ್ನಹಿ ಅಕುರ್ವದಿಷ್ಟಂ ಯದಿ ವಾಸ್ಯಕಾರಕಂ ನ ಕಿಂಚಿದನ್ಯನ್ನನು ನಾಸ್ತ್ಯಕಾರಕಂ ಸತೋ ವಿಶೇಷಾದಸತಶ್ಚ ಸಚ್ಯುತೌ ತುಲಾಂತಯೋರ್ಯದ್ವದನಿಶ್ಚಯಾನ್ನಹಿ. ಅಕುರ್ವತ್ ಇಷ್ಟಂ ಯದಿ ವಾ ಅಸ್ಯ ಕಾರಕಂ ನ ಕಿಂಚಿತ್ ಅನ್ಯತ್ ನನು ನ ಅಸ್ತಿ ಅಕಾರಕಂ ಸತಃ ಅವಿಶೇಷಾತ್ ಅಸತಃ ಚ ಸಚ್ಯುತೌ ತುಲಾಂತಯೋಃ ಯದ್ವತ್ ಅನಿಶ್ಚಯಾತ್ ನ ಹಿ. ಯದಿವಾ ಅಸ್ಯ ಅಸ್ಯ ಕಾರ್ಯಸ್ಯ, ಒಂದು ವೇಳೆ ಈ ಕಾರ್ಯಕ್ಕೆ ಹುಟ್ಟಿದ್ದು ಕಾರ್ಯ ತಾನೆ, ಕಾರ್ಯಕ್ಕೆ ಅಕುರ್ವತ್ಕಾರಕಂ ಅಂತ. ಅಕುರ್ವತ್ಕಾರಕಂ ಅಂದ್ರೆ ಏನು ವ್ಯಾಪಾರ ಮಾಡದೇನೆ ಕಾರಕವಾಗಲಿ ಅಂತ, ಕಾರಣವಾಗಲಿ ಅಂತ. ವ್ಯಾಪಾರ ಮಾಡದೇನೆ ಕಾರಣವಾಗಲಿ ಅಂದ್ರೆ ಈ ಕಾರಣದಲ್ಲಿ ವ್ಯಾಪಾರವಿಲ್ಲದೆ ಹೋದ್ರೆ ಕಾರ್ಯ ಆಗೋದೇ ಇಲ್ಲ. ಅಕ್ಕಿಯಲ್ಲಿ ಒಂದು ಮೆತ್ತಗಾಗೋದು ಅಂತ ಒಂದು ವಿಕಾರ ಇಲ್ಲದೆ ಹೋದ್ರೆ ಅದು ಅನ್ನ ಆಗೋದೇ ಇಲ್ಲ. ವಿಕೃತಿ ಅಂದ್ರೆ ಮೆತ್ತಗಾಗೋದು. ಹಾಗೆ ಮಣ್ಣಿನಲ್ಲಿ ಅದು ಪಿಂಡವಾಗಿ ಒಂದಕ್ಕೊಂದು ಕೂಡ್ಕೊಂಡು ಇದಾಗದೆ ಹೋದ್ರೆ ಗಡಿಗೆ ಆಗೋದೇ ಇಲ್ಲ. ಕಾರಣದಲ್ಲಿ ಒಂದು ಕ್ರಿಯೆ ಉಂಟಾಗದೆ ಹೋದ್ರೆ ಕಾರ್ಯ ಉಂಟಾಗಲ್ಲ. ಅವನಂತಾನೆ ಅಕುರ್ವತ್ ಕಾರಣ ಅಂತ. ಅಕುರ್ವತ್ ಕಾರಣ, ಕಾರಣ ಏನು ಅದೇ ಕಾರಣ ಆಗುತ್ತೆ. ಅವಾಗ ಇದು ಏನು ಮಾರ್ಪಾಡಾಗ್ತಿಲ್ಲ, ಇದು ಕಾರಣ ಆಗ್ಬೋದು. ಮಾರ್ಪಾಡಾಗದೇ ಇರುವಂತಹ ಮೂಲ ವಸ್ತುವು ಕಾರಣವಾಗಲಿ ಅಂದ್ರೆ ಅದು ಹೊಂದಲ್ಲ. ಯಾಕೆಂದ್ರೆ ತದಾ ಕಿಂಚಿದಪಿ ಅನ್ನೋದು ಅವು ಯಾವುದು ಇನ್ನೊಂದು ಇಲ್ವೇ ಇಲ್ಲ. ಎಲ್ಲವೂ ಅಕಾರಕವೇ ಆಗತ್ತೆ. ಅಕಾರಕಂ ನಾಸ್ತಿ, ಅಕಾರಕವಲ್ಲದ ಯಾವುದೂ ಇಲ್ಲ, ಎಲ್ಲವೂ ಅಕಾರಕವೇ ಆಗತ್ತೆ. ಯಾಕಂದ್ರೆ ಎಲ್ಲವೂ ತನ್ನ ಕಡೆಯಿಂದ ಅದೇನು ಮಾಡ್ತಾ ಇಲ್ಲ. ಇದೇನಾದ್ರೂ ವ್ಯತ್ಯಾಸ ಆಗ್ಬೇಕು ಅಂದ್ರೆ ನಾನು ಇದನ್ನು ಉಜ್ಜಬೇಕು ಅಥವಾ ಇದನ್ನೇನು ಮುರಿಬೇಕು, ಇನ್ನೇನು ಮಾಡ್ಬೇಕು, ಅವಾಗ ಇದು ವ್ಯತ್ಯಾಸ ಇದೆ. ಇದಷ್ಟಿಗೇನೆ ಇದಕ್ಕೆ ಯಾವ ದೇಶ ಕಾಲ ಸಂಬಂಧ ಇಲ್ಲ, ಉಷ್ಣ ಶೀತ ಸಂಬಂಧ ಇಲ್ಲ, ಯಾವುದೇ ಪದಾರ್ಥ ಸಂಬಂಧವಿಲ್ಲ ಅಂದ್ರೆ ಅದು ಕಾರಕ ಆಗೋದೇ ಇಲ್ಲ. ನಾನು ಅಕಾರಕಂ ಏವನಾಸಿ, ಆ ಪ್ರಕಾರ ಅಕಾರಕವೇ ಇಲ್ಲ ಅಂತ ಆಗ್ಬಿಡುತ್ತೆ. ನಿಮ್ಮ ಪ್ರಕಾರ ಏನೂ ಮಾಡದೇ ಇರೋದೇ ಕಾರಣ ಅಂತ ಅನ್ನೋದಾದ್ರೆ, ಅಂದ್ರೆ ಯಾವ ಕ್ರಿಯೆಯನ್ನು ಮಾಡ್ದೇನೆಯೇ ಕಾರಣವಾಗಲಿ ಅಂದ್ರೆ ಅವಾಗ ಅಕಾರಕ ಅನ್ನೋದು ಇಲ್ವೇ ಇಲ್ಲ. ಎಲ್ಲವೂ ಕಾರಕವೇ, ಎಲ್ಲವೂ ಕಾರಣವೇ. ಏನೂ ಮಾಡದೇ ಇರೋದು ಎಲ್ಲವೂ ಕಾರಣವೇ ಅಂತ ಆಗ್ಬೋದು. ಅವಾಗ ಎಲ್ಲದಿಂದಲೂ ಎಲ್ಲವೂ ಬರಬೇಕು ಅಂತ ಆಗತ್ತೆ. ಇದೊಂದು ತರ್ಕ ಇದು ಮಾಡ್ತಿರೋದು. ಈ ತರ್ಕ ಸರಿಯಲ್ಲ ಅಂತ. ಅಕುರ್ವತ್ ಕಾರಣ, ಅಕುರ್ವತ್ ಕಾರಣ ಒಪ್ಕೊಂಡ್ರೆ ಇದು ಅಕುರ್ವತ್ ಕಾರಕ. ಕಾರಣವು ಏನು ಕ್ರಿಯೆ ಮಾಡದೆ ವ್ಯಾಪಾರವಾಗದೇನೆಯೇ ಅದು ಹಾಗೇ ಇರುತ್ತೆ. ಅಕುರ್ವತ್ ಕಾರಕ ಇಷ್ಟ ಅಂತಂದ್ರೆ ನ ಕಿಂಚಿದನ್ಯತು ಯಾವುದೊಂದು ಇಲ್ಲ ಅಂತಾಗಿ
ನಾನು ಅಕಾರಕಮೇವ ನಾಸ್ತಿ, ಅವಾಗ ಅಕಾರಕವೇ ಇಲ್ಲ ಅಂತ ಆಗತ್ತೆ. ಆಮೇಲೆ ಸತ್ತು ಅಸತ್ತು ಅಂತ ಎರಡು ಇದೆಯಲ್ಲಪ್ಪ. ಸತ್ತು ಚ್ಯುತವಾಯಿತು ಅಂದ್ರೆ ಮಾರ್ಪಡ್ತು ಅಂತ ಆದ್ರೆ ಅದು ಅಸತ್ತಾಗಬೇಕು. ಅದು ಸತ್ತಿಗೆ ವಿಶೇಷವಿಲ್ಲವಾದ್ದರಿಂದ ಅದು ಚ್ಯುತವಾಗೋದು ಮಾರ್ಪಾಡಾಗೋದು ಹೊಂದಲ್ಲ. ಸತ್ ಮಾತ್ರವೇ. ಹಾಗೆ ಅಸತ್ತಿಗೆ ವಿಶೇಷವೇ ಇಲ್ಲವಾದ್ದರಿಂದ ಅದು ಕೂಡ ಹಾಗೇ ಇರುತ್ತೆ. ಸತ್ತು ಸನ್ಮಾತ್ರವೇ. ಸನ್ಮಾತ್ರದಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಯಾವ ವ್ಯಾಪಾರವೂ ಇಲ್ಲ, ಯಾವ ವಿಶೇಷವೂ ಇಲ್ಲ. ಅದು ಏನೂ ಆಗೋ ಹಾಗಿಲ್ಲ. ಅಸತ್ತಿಂದ ಹುಟ್ಟತ್ತೆ ಅಂತ ನೋಡೋಣ ಅಂದ್ರೆ ಅಸತ್ತು ಏನು ಮಾಡಲ್ಲ. ಅಸತ್ತು ಅಂದ್ರೆ ಬಂಜೆ ಮಗ ಮಲ್ದುಕೊಂಬು ಅಂದೇನು ಆಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ತುಲಾಂತಯೋಹೋ ಅನಿಶ್ಚಯಾತ್. ತುಲಾ ಅಂತ ತಕಡಿ. ತಕಡಿಯಲ್ಲಿ ಇದು ಮೇಲಕ್ಕೆ ಹೋದದ್ದು ಕೆಳಗೆ ಬಂತ, ಈ ಕೆಳಗೆ ಬಂದಿಂದ ಅದು ಮೇಲಕ್ಕೆ ಹೋಯ್ತು. ಅನಿಶ್ಚಯ ಆಗ್ಬಿಡುತ್ತೆ. ನಾವೇ ಕೆಳಗೆ ಬಂದ್ರೆ ಮೇಲಕ್ಕೆ ಹೋಗಿ ನಾವು ಭಾರ ಹೇರಿದಾಗ ಅದು ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಹೋಗಕ್ಕೆ ಏನೂ ಮಾಡ್ಬೇಕಾಗಿಲ್ಲ, ಕೆಳಗೆ ಬರೋಕೆ ಏನೋ ಮಾಡಬೇಕು ಅಂತ. ಅದು ಒಂದು ಮೇಲಕ್ಕೆ ಹೋಗದೆ ಹೋದ್ರೆ ಇನ್ನೊಂದು ಕೆಳಗೆ ಬರಲ್ಲ, ಒಂದು ಕೆಳಗೆ ಬರದೆ ಹೋದ್ರೆ ಇನ್ನೊಂದು ಮೇಲಕ್ಕೆ ಹೋಗಲ್ಲ. ಅದು ಸಾಪೇಕ್ಷ. ಈ ಕಡೆ ಕೆಳಗೆ ಬಂತು ಅಂದ್ರೆ ಈ ಕಡೆ ಮೇಲಕ್ಕೆ ಹೋಗ್ಬೇಕು, ಈ ಕಡೆ ಕೆಳಗೆ ಬಂತು ಈ ಕಡೆ ಮೇಲಕ್ಕೆ ಹೋಗಲೇಬೇಕು. ಚಕಡಿಯಲ್ಲಿ ಮೇಲೆ ಕೆಳಗೆ ಅಂತ ಆಗ್ಬೇಕಾದ್ರೆ ಒಂದು ಕೆಳಗೆ ಹೋಗದೆ ಹೋದ್ರೆ ಇನ್ನೊಂದು ಮೇಲೆ ಆಗೋದೇ ಇಲ್ಲ. ಹಾಗೆ ಸತ್ತು ಅಸತ್ತಾಗಬೇಕಾದ್ರೆ ಅಸತ್ತು ಸತ್ತಾಗತ್ತೆ ಅಂದ್ರೆ ಅದು ಏನ್ ಮಾಡುದು ಹೊಂದ. ಸತ್ತು ಸನ್ಮಾತ್ರವಾದ್ರಿಂದ ಅದು ಅಸತ್ತಾಗೋಲ್ಲ. ಅಸತ್ತಂತೂ ಏನು ಕ್ರಿಯೆಗೆ ಸಂಬಂಧಪಡಲ್ಲ, ಅಸತ್ ವ್ಯಾಪಾರ ಬರಲ್ಲ. ಆದ್ರಿಂದ ಸೃಷ್ಟಿ ಅನ್ನೋದು ಮಾಯಿಕ ಆಗ್ಬೇಕೇ ಹೊರತು ಪಾರಮಾರ್ಥಿಕವಾಗಿ ಸೃಷ್ಟಿ ಹೊಂದಲ್ಲ ಅಂತ ತರ್ಕ ಮಾಡ್ತಿದ್ದಾರೆ. ಇದೊಂದು ತರ್ಕ. ಸೃಷ್ಟಿ ಇಲ್ಲ ಅಂತ ಹೇಳಕ್ ಒಂದು ತರ್ಕ ಇದು. ಸೃಷ್ಟಿ ಆಗತ್ತೆ ಅಂತ ಯಾರು ವಾದ ಮಾಡ್ತಾರೋ ಅದು ಕುರ್ವತ್ಕಾರಕವೋ ಅಕುರ್ವತ್ಕಾರಕವೋ ಕ್ರಿಯವಕಾರಕವೋ 3 ತರಹ ಇದೆ. ಕುರ್ವತ್ಕಾರಕ ಅಂತಂದ್ರೆ ಏನು? ಕಾರಣವು ವ್ಯಾಪಾರ ಯಾವ ಕಾರಣವು ವ್ಯಾಪಾರ ಮಾಡಿಸಿದೆಯೋ ಅದು ಕುರ್ವತ್ ಕಾರಣ. ಯಾವ ಕಾರಣ ವ್ಯಾಪಾರ ಮಾಡುತ್ತೋ ಅದು ಕುರ್ವತ್ ಕಾರಣ ಅಂತೆ. ಅಲ್ಲ, ಕಾರಣ ವ್ಯಾಪಾರ ಕಾರಣಷ್ಟೇ ಮಾಡುತ್ತೋ ಮತ್ತೊಂದನ್ನ ಮಾಡುತ್ತೋ? ಕಾರಣವು ವ್ಯಾಪಾರ ಮಾಡುವುದಾದ್ರೆ ಕಾರಣಕ್ಕೆ ವ್ಯಾಪಾರತ್ವ ಮತ್ತೊಂದರಿಂದ ಬಂದದ್ದೋ ಅದರಿಂದಲೇ ಬಂದದ್ದೋ? ಅದು ಕಾರಣ ವ್ಯಾಪಾರ ಮಾಡಿದ್ರೆ ಅದು ಕಾರ್ಯವಾಗುತ್ತೋ ಕಾರಣವಾಗಿರುತ್ತೋ? ಎಲ್ಲೋ ಒಂದು ವ್ಯಾಪಾರ ಇಲ್ಲದೆ ಇರೋ ಜಾಗ ಹೇಳಬೇಕು. ಯಾವುದೋ ಒಂದು ವ್ಯಾಪಾರವಿಲ್ಲದೆ ಇರುವ ಜಾಗದಿಂದ ಈ ತೋರಿಕೆ ಉಂಟಾಯಿತು ಅಂತಂದ್ರೆ ಅವಾಗ ಮಾಯಿಕವಾಗಿ ಆವಿಜ್ಯಕವಾಗಿ ಆಯ್ತು ಬೇಕು. ಇಲ್ಲದೆ ಹೋದ್ರೆ ಕಾರಣವು ಏನನ್ನು ಕಾರಣವು ಮಾರ್ಪಾಡಾಗುತ್ತೆ ಅಂದ್ರೆ ಅದು ಕುರ್ವತ್ ಕಾರಣ. ಏನ್ ಮಾಡಿ ಹೊಂದಕ್ಕಾಗಲ್ಲ. ವಿವರಣೆ ಓದಿ, ವಿವರಣೆ ಸ್ಪಷ್ಟ ಆಗತ್ತೆ ನಿಮಗೆ. ಇದು ಶ್ಲೋಕ ಒಂದ್ ರೀತಿ ಆ ಬೌದ್ಧರ ಪ್ರಕ್ರಿಯೆ ಅಂತ ಇದ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಗಡಚಾಗಿದೆ. ಅದು ಸೃಷ್ಟಿ ಹೊಂದಲ್ಲ ಅನ್ನಕ್ಕೆ ವಾದ ಮಾಡ್ತಿರೋದು. ಸೃಷ್ಟಿ ಹೇಗೆ ಹೇಳಿದ್ರು ಹೊಂದಲ್ಲ ಅನ್ನಕ್ಕೆ. ಕ್ರಿಯೆಯೇ ಕಾರಕವೆಂಬ ಪಕ್ಷದಲ್ಲಿ ದೋಷವನ್ನು ತಿಳಿಸಿದ್ದರಿಂದಲೇ ಕುರ್ವತ್ ಕಾರಣ ಪಕ್ಷದಲ್ಲಿಯೂ ದೋಷವಿದೆ ಎಂದು ಹೇಳಿದಂತೆಯೇ ಆಯಿತು. ಕುರ್ವತ್ ಕಾರಣ ಅಂದ್ರೆ ಏನು ಹೇಳ್ತಾರೆ. ಏಕೆಂದರೆ ಯಾವ ಕಾರಣವು ವ್ಯಾಪಾರ ಮಾಡುತ್ತದೆಯೋ ಅದು ಕುರ್ವತ್ ಕಾರಣವು. ಯಾವ ಕಾರಣ ವ್ಯಾಪಾರ ಮಾಡಿಸ್ತೋ? ಅದೇ ಮಣ್ಣು ವ್ಯಾಪಾರ ಮಾಡಿದ್ರೆ ಅದು ಕುರ್ವತ್ ಕಾರಣ. ಅಕ್ಕಿ ವ್ಯಾಪಾರ ಮಾಡಿದ್ರೆ ಅದು ಕುರ್ವತ್ ಕಾರಣ. ವ್ಯಾಪಾರ ಆಗತ್ತೇನೇನೋ ತಾನು ರೂಪಾಂತರ ಹೊಂದೋದಕ್ಕೆ ಅದರಲ್ಲಿ ಒಂದು ಕ್ರಿಯೆ ನಡಿಬೇಕು. ಕಾರಣದಲ್ಲಿ ಒಂದು ಕ್ರಿಯೆ ನಡೀದೇ ಹೋದ್ರೆ ಅದು ಕಾರ್ಯ ಆಗೋದೇ ಇಲ್ಲ. ಕಾರಣದಲ್ಲಿ ಕ್ರಿಯೆ ಆಗಲೇಬೇಕು. ಅದು ಕುರ್ವತ್ ಕಾರಣ ಆಗುತ್ತೆ. ಕಾರಣವು ಏನನ್ನು ಮಾಡುತ್ತೆ? ಅವಾಗ ಕಾರಣವು ಏನನ್ನು ಮಾಡುತ್ತದೆ? ಕಾರಣದಲ್ಲಿ ವ್ಯಾಪಾರ ಆಗತ್ತೆ ಅಂದ್ರೆ ಕಾರಣ ಏನ್ ಮಾಡುತ್ತೆ? ಕಾರಣವು ತಾನು ಕಾರಣವಾಗಿರೋಲ್ಲ ಅಂತ ಅನ್ನಿಸ್ತೋ? ಕಾರಣವು ಇನ್ನೊಂದು ಏನೋ ಒಂದೊಂದು ಬೇರೆ ಕಾರಣಕ್ಕಿಂತ ಬೇರೆ ಕ್ರಿಯೆ ಮಾಡಿಸ್ತೋ? ಏನ್ ಮಾಡುತ್ತೆ? ಕಾರಣಕ್ಕೆ ತಾನು ಕಾರಣವಾಗಿರೋಕೆ ಇಷ್ಟ ಇಲ್ಲ ಅಂತ ಅಂತೀರ. ಪೂರ್ವ ಪಕ್ಷಿಯು ಉತ್ತರವನ್ನು ಹೇಳಬೇಕು. ಕಾರಣವು ವ್ಯಾಪಾರ ಮಾಡಿದ್ರೆ ಏನ್ ಮಾಡುತ್ತೆ ಅಂತ ಹೇಳ್ಬೇಕು ಅವನು. ಮಣ್ಣು ಏನೂ ಮಾಡಲ್ಲ. ಹೇಳಿ. ಏನೂ ಮಾಡದೇ ಇದ್ದರೆ ಕುರ್ವತ್ ಕಾರಣವಾಗಲಾರದಷ್ಟೇ. ಏನಾದ್ರು ಮಾಡ್ಬೇಕದು. ಆದ್ದರಿಂದ ಮಾಡುವುದಕ್ಕಿಂತ ಪೂರ್ವದಲ್ಲಿ ಕಾರಣವಲ್ಲ. ಮಾಡುತ್ತಾ ಇದ್ದ ಕಾರಣ. ಏನೂ ಮಾಡದೇ ಇದ್ದಾಗ ಅದು ಕಾರಣವೇ ಅಲ್ಲ. ಅವಾಗ ಕುರ್ವತ್ ಕಾರಣ ಅಂದ್ರೆ ಕಾರಣದಲ್ಲಿ ವ್ಯಾಪಾರ ನಡೀತಾ ಇದೆ ಕುರ್ವತ್ ಕಾರಣ.
ಏನೂ ವ್ಯಾಪಾರ ಮಾಡಿದ್ರೆ ಹಾಗೆ ಇದು ಬಿಟ್ರೆ ಅದು ಕಾರಣವೇ ಅಲ್ಲ, ಹಂಗಾಗ್ಬಿಡುತ್ತೆ. ಹಾ, ಏನಾದರೂ ಮಾಡಿದ ಮೇಲೆ ಕಾರಣವಾಗಲಿ ಎಂದರೆ ಆಗಲೂ ಕಾರಣವಾಗೋದಕ್ಕೆ ಮತ್ತೊಂದು ಕಾರ್ಯವನ್ನು ಮಾಡಬೇಕು ಎಂದಾಗುವುದು. ಏನಾದ್ರು ಮಾಡಿದ ಮೇಲೆ ಕಾರಣ ಆಗಲಿ ಅಂದ್ರೆ ಅವ ಕಾರಣವಾಗೋದಕ್ಕೆ ಏನೋ ಮಾಡ್ಬೇಕು ಅಂತಾಗತ್ತೆ. ಕಾರಣವು ತಾನು ಕಾರಣವಾಗೋದಕ್ಕೆ ಏನೋ ಮಾಡಿಬಿಟ್ಟು ಕಾರಣವಾಗಬೇಕು ಅಂತ ಆದ್ರೆ ಕಾರಣ ಕಾರ್ಯವಾಗಿ ಕೂತ್ಕೊಂಡ್ಬಿಡುತ್ತೆ, ಕಾರಣನೇ ಆಗಲ್ಲ ಅದು. ಆಗ್ಬಿಡತ್ತಲ್ವಾ ಗುರುಗಳೇ ಅವಾಗ? ಹಾ, ಇದು ಅನವಶ್ಯ ಆಗುವುದು, ಮುಂದೆ ಎಂದಿಗೂ ಅನವಸ್ಥೆಯಾಗುವುದು, ಕಾರ್ಯವು ಉಂಟಾಗುವಂತೆಯೇ ಇಲ್ಲ. ಹಾಗಾದರೆ ಅಕುರ್ವತ್ ಕಾರಣವನ್ನೇ ಒಪ್ಪೋಣ. ಹಾಗಂದ್ರೆ ಏನೋ ಅಕುರ್ವತ್ ಕಾರಣ ಅಂದ್ರೆ ಏನೋ, ಮುಂದಿನ ವಾಕ್ಯ ನೋಡಿ. ಯಾವ ವ್ಯಾಪಾರವನ್ನೂ ಮಾಡದೆಯೇ ಕಾರಣವಾಗಲಿ ಏನು ಅಂದ್ರೆ ಅಕುರ್ವತ್ ಕಾರಣ. ಯಾವ ವ್ಯಾಪಾರವನ್ನು ಮಾಡದೆಯೇ ಕಾರಣವಾದರೆ ಅದು ಅಕುರ್ವತ್ ಕಾರಣ. ಸತ್ತು ಏನು ವ್ಯಾಪಾರ ಮಾಡದೇನೆ ಕಾರಣವಾದ್ರೆ ಅಕುರ್ವತ್ ಕಾರಣ. ಏನೋ ವ್ಯಾಪಾರ ಮಾಡಿ ಕಾರಣವಾದ್ರೆ ಯಾಕೆ ಆಂಟಿವೈರಸ್. ಯಾವ ವ್ಯಾಪಾರವನ್ನು ಮಾಡದೆಯೇ ಕಾರಣವಾಗಲಿ ಅಂದ್ರೆ ಅವಾಗ ಏನಾಗುತ್ತೆ, ಎಲ್ಲವೂ ಕಾರಣವಾಗಬಹುದು. ವ್ಯಾಪಾರ ಮಾಡದೇ ಇರೋದು ಎಲ್ಲವೂ ಕಾರಣ ಆಗ್ಬಿಡ್ಬಹುದು ಅಂತಾಗತ್ತೆ. ಅವಾಗ ಅದು ಅತಿ ಪ್ರಸಂಗ ಆಗುತ್ತೆ. ಅದು ಕಾರಣವಲ್ಲದ್ದೇ ಇಲ್ಲವಾದ್ದರಿಂದ ಯಾವುದಾದರೂ ಕಾರಣವೆನಿಸಬಹುದು. ಯಾಕೆ ವ್ಯಾಪಾರ ಮಾಡದೇ ಇರೋದು ಎಲ್ಲವೂ ಕಾರಣ ಅಂದ್ರೆ ಎಲ್ಲದಿಂದಲೂ ಎಲ್ಲವೂ ಬರ್ಬೋದು. ನಮ್ಮ ಕುಡಿಯುವ ಹಾಲಿನಿಂದಲೂ ಆಭರಣ ಬರ್ಬೋದು, ಬರಬಾರ್ದು ಏನು ತರ್ಕ ಇದಿಲ್ಲ. ಎಂದರೆ ಯಾವದಿಂದಾದರೂ ಯಾವ ಕಾರ್ಯವಾದರೂ ಆಗಬಹುದೆಂದಾಗುವುದು. ಎಲ್ಲದರಿಂದಲೂ ಎಲ್ಲಾ ಕಾರ್ಯಗಳು ಆಗಬಹುದು. ಅದು ಅತಿ ಪ್ರಸಂಗ. ಅದು ಒಂದರಿಂದಲೇ ಒಟ್ಟಿಗೆ ಅನೇಕ ಕಾರ್ಯಗಳಾಗಬಹುದು, ಅದು ಆಗ್ಬಹುದು. ಅದು ಇಲ್ಲ ಅನ್ನೋಕ್ಕಾಗಲ್ಲ ಹಾಗೆ ನಿಮ್ ಪ್ರಕಾರ. ಆದ್ರಿಂದ ಮಾಡಿ ಸೃಷ್ಟಿನ ಹೊಂದಕ್ಕಾಗಲ್ಲ ಅಂತ. ಏಕೆಂದರೆ ನಿರ್ವ್ಯಾಪಾರವಾದದ್ದೆಲ್ಲ ಕಾರಣವೇ ಅಷ್ಟೇ. ಆ ಪಕ್ಷದಲ್ಲಿ ನಿರ್ವ್ಯಾಪಾರವಾದದ್ದೆಲ್ಲ ಕಾರಣ ಅಂದ್ರೆ ನಿರ್ವ್ಯಾಪಾರವಾದದ್ದಾದ ಎಲ್ಲದರಿಂದಲೂ ಎಲ್ಲವೂ ಯಾವಾಗಲೂ ಬರ್ತಾ ಇರ್ಬೇಕು ಅಂತಾಗುತ್ತೆ. ಅದು ಅತಿ ಪ್ರಸಂಗ ಆಯ್ತು, ಹೊಂದಲ್ಲ. ಇವಾಗ ಇನ್ನು ಕಾರ್ಯವೆಂದರೇನು ಎಂಬುದನ್ನು ವಿಮರ್ಶಿಸೋಣ. ಕಾರ್ಯ ಅಂತೀವಲ್ಲಪ್ಪ, ಹುಟ್ಟಿದ್ದ ಕಾರ್ಯ ಅಂತೀವಿ, ಗಡಿಗೆ ಕಾರ್ಯ, ಆಭರಣ ಕಾರ್ಯ ಅಂತೀವಿ. ಹಾಗಂದ್ರೆ ಏನು ಅಂತ. ಸತ್ತು ಮಾರ್ಪಟ್ಟರೆ ಅದು ಸತ್ತೇ ಆಗಲಾರದು. ಸತ್ತು ಮಾರ್ಪಟ್ಟು ಕಾರ್ಯವಾಗಿದೆ ಅಂದ್ರೆ ಸತ್ತು ಮಾರ್ಪಟ್ರೆ ಹಂಗ ಸತ್ತಾಗತ್ತೆ. ಅದು ಸತ್ತು ಮಾರ್ಪಟ್ರೆ ಸತ್ತು ಹೋಗತ್ತೆ. ಅದು ಸತ್ತಲ್ಲ ಆಗತ್ತೆ. ಸತ್ತು ಸನ್ಮಾತ್ರಕ್ಕೆ ಕ್ರಿಯೆ ಇಲ್ಲ, ವ್ಯಾಪಾರ ಇಲ್ಲ, ಬದಲಾವಣೆ ಇಲ್ಲ, ವಿಶೇಷ ಇಲ್ಲ. ಮಾರ್ಪಟ್ರೆ ಸತ್ತೇ ಆಗಲ್ಲ. ಇನ್ನು ಏಕೆಂದರೆ ಸತ್ತಿನಲ್ಲಿ ಯಾವ ವಿಶೇಷವೂ ಇಲ್ಲ. ಹೀಗೆಯೇ ಅಸತ್ತು ಮಾರ್ಪಟ್ಟರೆ ಅಸತ್ತಾಗಲಾರದು. ಅಸತ್ತು ಮಾರ್ಪಟ್ರೆ, ಅಸತ್ತು ಅಂದ್ರೆ ಇಲ್ಲದ್ದು ಮಾರ್ಪಟ್ರೆ ಅದು ಇಲ್ಲದ್ದು ಹೆಂಗಾಗುತ್ತೆ. ಅದು ಮಾರ್ಪಟ್ಟಿದ್ರೆ ಅದು ಸತ್ತಾಗತ್ತೆ. ಯಾವ್ಯಾವ್ದು ಮಾರ್ಪಡತ್ತೋ ಅದು ಸತ್ತಾಗತ್ತೆ ಹೊರತು ಅಸತ್ತು ಮಾರ್ಪಡಕ್ಕೆ ಕಾರಣ. ಅಸತ್ತು ಬಂಜೆ ಮಗ ಮೊಲದ ಕೊಂಬು ಮಾರ್ಪಡಲ್ಲ, ಮಾರ್ಪಟ್ರೆ ಅದು ಅಸತ್ತಾಗಲ್ಲ. ಆದ್ದರಿಂದ ಸತ್ತು ಕಾರಣವೆಂದರೆ ಅಸತ್ತು ಕಾರ್ಯವಾಗುವುದು. ನೋಡಿ ತರ್ಕ. ಸತ್ತು ಕಾರಣ ಅಂದ್ರೆ ಯಾವ್ದಕ್ಕೆ ಸತ್ತು ಯಾವ್ದ ಕಾರಣ? ಅಸತ್ತಿಗೆ ಕಾರಣ. ನೀವು ಒಂದಕ್ಕೆ ಅಸತ್ತು ಅಂದಾಗ ಬಂಜೆ ಮಗ ತಗೋತಾ ಇದ್ದೀರಾ, ಇನ್ನೊಂದಕ್ಕೆ ಅಸತ್ತು ಅಂದಾಗ ವ್ಯಾವಹಾರಿಕ ಅಸತ್ ತಗೊಳ್ತಾ ಇದ್ದೀರಾ. ಸತ್ತು ಬಂಜೆ ಮಗ, ಸತ್ತು ಅಂದ್ರೆ ಸನ್ಮಾತ, ಬಂಜೆ ಮಗ ತಗೊಳ್ಳೋದ ಅಲ್ಲ. ಅಸತ್ತು ಅಂತ ತಗೊಳ್ಳುವಾಗ ಒಂದ್ ಕಡೆ ಬಂಜೆ ಮಗ ಅಂತ ತಗೋತಾ ಇದ್ದೀರಾ, ಇನ್ನೊಂದ್ ಕಡೆ ಕಾರ್ಯ ಅಂತ ತಗೊಳ್ತಾ ಇದ್ದೀರಾ. ಅನ್ನೋದಲ್ಲ, ಅಸತ್ತು ಕಾರ್ಯ ಅಂತಂದ್ರೆ ಅಸತ್ತು ಇಲ್ಲದ್ದು ಕಾರ್ಯ ಅಂತ ತಗೊಂಡ್ರೆ ಬಂಜೆ ಮಗ ಏನ್ ಕಾರ್ಯ ಮಾಡುತ್ತೆ? ಏನ್ ಕಾರ್ಯ ಮಾಡುತ್ತೆ? ಕಾರ್ಯ ಅಂದ್ರೆ ಮಾರ್ಪಾಡಬೇಕು ಸರ್. ಅಸತ್ತು ಬಂಜೆ ಮಗ ಮಾರ್ಪಾಡು ಅಂದ್ರೆ ಅರ್ಥ ಏನು? ಮೊದಲು ಮಾರ್ಪಾಡು ಅಂದ್ರೆ ಅರ್ಥ ಏನು? ಅಸತ್ತಲ್ಲಿ ಎರಡ್ ತರ ಇದೆ ಅಲ್ವಾ ಗುರುಗಳೇ? ಒಂದು ಬಂಜೆ ಮಗನ್ ತರ ಅಸತ್ತು, ಇನ್ನೊಂದು ವ್ಯಾವಹಾರಿಕ ಸತ್ತು. ಅಸತ್ತು ಅಂತ ಪರಮಾರ್ಥದ ಸತ್ತು ಸನ್ಮಾತ್ರ, ಇನ್ನೊಂದು ಅಸತ್ತು ಅಂತ ತಗೋತೀವಲ್ಲ. ಇನ್ನೊಂದು ಯಾವ್ದು ಅಸತ್ತಲ್ಲಿ? ಅನಾತ್ಮ ಅನ್ನೋದನ್ನೆಲ್ಲ ಅಸತ್ತು ಅಂತ ತಗೊಳ್ತೀವಲ್ಲ, ಸದಸದ್ವಿಲಕ್ಷಣ ಅನ್ನೋದ. ಅಲ್ಲಪ್ಪ, ಅನಾತ್ಮ ಅಂತಂದ್ರೆ ಆತ್ಮ ಅಂದ್ರೆ ಸ್ವರೂಪ, ಅನಾತ್ಮ ಸ್ವರೂಪವಿಲ್ಲದ್ದು. ಸದಸತ್ ವಿಲಕ್ಷಣ ಅಂತ ತಗೋತಿರಲ್ಲ, ಅವಾಗ ಅಸತ್ತು ಅಂತ ಒಂದ್ ತಗೋತಿರಲ್ಲ.
ಯಾವುದನ್ನ ಅಸತ್ತು ಅಂತಂದು ನಾವು ಹೇಳೋದು ಕಲ್ಪಿತವಾದ ಅಸತ್ಯ ಹೊರತು ಅಸತ್ ಪದಾರ್ಥ ಇಲ್ಲ. ಅಸತ್ತು ನೀವು ಅಂದ್ಕೊಂಡ್ರೆ ಅದು ಅಲ್ಲ ಆ ಪರಮಾರ್ಥ. ಮೊಲದ ಕೊಂಬು ಪಂಜೆ ಮಗ ಅಸತ್ತು ಅಂದ್ರೆ ಅದಕ್ಕಿಂತ ವಿಲಕ್ಷಣವಾಗಿದೆ. ಈ ಸತ್ತು ಅಲ್ಲ ಅಂದ್ರೆ ವ್ಯಾವಹಾರಿಕ ಸತ್ತು ಅಲ್ಲ, ವ್ಯವಹಾರದಲ್ಲಿ ಅಸತ್ತು ಅಂತ ಏನೋ ಅಂತೀವಲ್ಲ, ವ್ಯವಹಾರದಲ್ಲಿ ಅಸತ್ತು ಅಂತ ಅದೂ ಅಲ್ಲ ಅದು ಅಂತ. ಅಸತ್ಯಕ್ಕೆ ಮೊಲದ ಕೊಂಬು ಅಂತ ಅರ್ಥ. ಅದು ಮಾರ್ಪಾಡಾಗತ್ತೆ ಅಂದ್ರೆ ಅಸತ್ತಾಗೋದೇ ಇಲ್ಲ. ಮಾರ್ಪಟ್ಟರೆ ಅಸತ್ತು, ಅದಂಗೆ ಅದು ಅಸತ್ತಾಗತ್ತೆ. ಅಂದ್ರೆ ಮರದ ಕೊಂಬು ಇದೆ ಅಂತ ಆಗುತ್ತಾ? ಹಾ, ಮಾರ್ಪಟ್ರೆ ಮರದ ಕೊಂಬು ಮಾರ್ಪಟ್ಟರೆ ಅವಾಗ ಇದೆ ಅಂತ ಆಗ್ಬೇಕು. ಮರದ ಕೊಂಬು ಇಲ್ಲದ ಮಾರ್ಪಡಲ್ಲಪ್ಪ, ಮಾರ್ಪಡೋದು ಇರೋದು ಮಾರ್ಪಡತ್ತೆ ಹೊರತು ಇಲ್ಲದಂತ. ಅವಾಗ ತಾವು ಹೇಳಿದ್ರೆ ವಸ್ತು ಇರ್ಬೇಕಾದಿಲ್ಲ ಅಂದ್ರಲ್ಲ, ಬರೀ ಪದವೇ ಹಾಗಾದ್ರೆ ಅಂತ. ಮಲದ ಕೊಂಬು ಅನ್ನುವಂತಹ ಪದ ಮಾರ್ಪಡುತ್ತೆ ಅಂತ ಅನ್ಕೋಬೇಕು. ಪದ ಯಾತಕ್ಕೆ ಬೇಕು? ಪದ ವಿಚಾರ ಅಲ್ಲಲ್ಲ, ವಸ್ತು ವಿಚಾರ ಇವಾಗ. ಅಲ್ಲ, ಈಗ ಹೇಳಿದ್ರಲ್ಲ ವಸ್ತುವೇ ಇಲ್ಲದೆ ಇರುವಂತ ಕಾರಣವಾದ್ರೆ ಅಂತ. ಅದಂಗ ಆಗತ್ತೆ ಅಂತ ಆಕ್ಷೇಪ. ಅದು ಆಗಲ್ಲ ಅಂತ ಸಿದ್ಧಾಂತವೇ ಹೊರತು ಆಕ್ಷೇಪವೇ ಹೊರತು ಅದನ್ನ ಪ್ರೂವ್ ಮಾಡ್ತಿಲ್ಲ ನಾವೇನೋ. ಹಾಲಿಂದ ಮೊಸರಾದ್ರೆ ಹಾಲನ್ನ ಸತ್ತು ಅಂತೀರಾ ಅಥವಾ ಅಸತ್ತು ಅಂತೀರಾ? ಅಲ್ಲ, ಹಾಲಿಂದ ಮೊಸರಾಗತ್ತೆ ಅಂದ್ರೆ ಮೊಸರು ಸತ್ತು ಹಾಲು ಸತ್ತು ಎರಡು. ಹಾ, ಮೊಸರು ಸತ್ತು ಹಾಲು ಸತ್ತು ಅಂತ ಹೇಳ್ತೀವಿ ಹೊರತು ಸತ್ತಿಂದ ಅಸತ್ತಾಯ್ತು ಅನ್ನೋದಿಲ್ಲ ನಾವು. ಸತೇವ ನಟವತ್ ಅನೇಕಧಾ ವಿಭಾವ್ಯತೆ. ಬೇರೆ ಬೇರೆ ಆಕಾರದಿಂದ ಬೇರೆ ಬೇರೆ ಹೆಸರು ರೂಪ ಬರ್ತಾ ಇದೆ ಹೊರತು ಅಸತ್ಯ ಆಗ್ತಾನೆ ಇಲ್ಲ, ಅಸತ್ ಬಂದೇ ಇಲ್ಲ. ಸತ್ಯ ಇನ್ನೊಂದು ರೂಪದ ತೋರಿದ್ರೆ ಇನ್ನೊಂದು ಸತ್ತು ಅಂದ್ಕೊಂಡೆ, ಅಸತ್ ಬಂದಿಲ್ಲ. ಅಸತ್ತು ಕಾರಣ ಎಂದರೆ, ಅಸತ್ತು ಕಾರಣವೆಂದರೆ ಸತ್ತು ಕಾರ್ಯವೆಂದಾಗುವುದು. ಅಸತ್ತು ಕಾರಣ ಯಾವುದಕ್ಕೆ? ಅಸತ್ಯವೇನೋ ಹುಟ್ಟು ಸತ್ತು ಕಾರ್ಯ ಆಯಿತು, ಅಸತ್ ಕಾರಣ ಆಯಿತು. ಅಸತ್ತು ಕಾರಣ ಅಂದ್ರೆ ಯಾವುದಕ್ಕೆ ಅಸತ್ ಕಾರಣ? ಏನೋ ಒಂದು ಹುಟ್ಟೋದಕ್ಕೆ. ಏನೋ ಒಂದು ಹುಟ್ಟೋದಕ್ಕೆ ಅಸತ್ ಕಾರಣ. ಹುಟ್ಟಿದ್ದು ಸತ್ತು, ಕಾರಣ ಅಸತ್ತು. ಹಂಗಾಗುತ್ತೆ. ಮೊಲದ ಕೊಂಬಿನಿಂದ ಗಡಿಗೆ ಹುಟ್ಟು ಹೆಂಗ್ ಹುಟ್ಟಂಕಾಗುತ್ತೆ ಗುರುಗಳೇ? ಆಗಲ್ಲ. ನೀವು ಅಸತ್ ಕಾರಣ ಅಂದ್ರೆ ಯಾವುದಕ್ಕೆ ಅಸತ್ ಕಾರಣ? ಸತ್ತಿಗೆ. ಸತ್ ಕಾರ್ಯ ಆಗತ್ತೆ. ಅಸತ್ ಕಾರಣ ಅಂತ ಒಪ್ಕೊಂಡ್ರೆ ಯಾವುದಕ್ಕೆ ಅಸತ್ ಕಾರಣ? ಸತ್ತಿಗೆ ಅಸತ್ ಕಾರಣ ಅಂದ್ರೆ ಸತ್ ಕಾರ್ಯ ಆಯ್ತು, ಅಸತ್ ಕಾರಣವಾಯ್ತು. ಅದು ಹೊಂದಲ್ಲ ಅಂತಾರೆ. ಸತ್ ಕಾರ್ಯದಿಂದ ಆಗೋದು. ಇದು ಯಾರಿಗೆ ಒಪ್ಪಿತಾ? ಅದು ಆಗಲಿ ಎಂದರೆ ಇವುಗಳಲ್ಲಿ ಯಾವುದು ಕಾರಣ ಯಾವುದು ಕಾರ್ಯ ಎಂಬುದಕ್ಕೆ ಯಾವ ಹೇತುವೂ ಇರುವುದಿಲ್ಲ. ಸತ್ಕಾರಣವ ಸತ್ಕಾರ್ಯವ, ಅಸತ್ ಕಾರಣವ ಅಸತ್ ಕಾರ್ಯವ, ಯಾವುದಕ್ಕೂ ಹೇತುವಿನೇ ಕೊಡಕ್ಕಾಗಲ್ಲ. ಹೇತುವಿನ ರೀಸನ್. ಏಕೆಂದರೆ ಎರಡೂ ನಿರ್ವ್ಯಾಪಾರವಾಗಿದೆ. ಬರೀ ಸನ್ಮಾತ್ರದಲ್ಲೂ ಕ್ರಿಯೆ ಇಲ್ಲ, ವ್ಯಾಪಾರ ಇಲ್ಲ, ಬದಲಾವಣೆ ಇಲ್ಲ, ಚೇಂಜ್ ಇಲ್ಲ. ಅಸತ್ತಿನಲ್ಲಂತೂ ಏನೂ ಇಲ್ವೇ ಇಲ್ಲ. ಹೆಂಗ್ ಹುಟ್ಟತ್ತೆ? ನಿರ್ವ್ಯಾಪಾರವಾದ ಸತ್ತು ಹೆಂಗೆ ಸೃಷ್ಟಿ ಮಾಡತ್ತೆ? ಸೃಷ್ಟಿ ಕಲ್ಪಿತ, ಸೃಷ್ಟಿ ಇಲ್ಲ ಅನ್ನೋದೇ ಪರಮ ಸಿದ್ಧಾಂತ. ತಕ್ಕಡಿಯ ಒಂದು ಪರಡಿ ಮೇಲಕ್ಕೇರಿದರೆ ಮತ್ತೊಂದು ಇಳಿಯುವುದಿಲ್ಲವೇ? ಆಗ ಒಂದರ ಏರಿಕೆಯು ಮತ್ತೊಂದರ ಇಳಿತಕ್ಕೆ ಕಾರಣವೋ ಅಥವಾ ಅದರ ಇಳಿತವು ಇದರ ಏರಿಕೆಗೆ ಕಾರಣವೋ ಎಂಬುದನ್ನು ಹೇಗೆ ನಿಶ್ಚಯಿಸುವುದು? ಇಳಿದಿದ್ದನ್ನ ಏರ್ತು ಅಂತೀರ, ಏರಿದ್ದನ್ನ ಇಳಿದು ಅಂತೀರ. ನಂದು ಏನಂತೀರ? ಒಂದ್ ಏರ್ಬೇಕು, ಒಂದು ಇಳಿಲೇಬೇಕು. ಒಂದು ಇಳಿದ್ರೆ ಒಂದು ಏರ್ಲೇಬೇಕು. ಸುಮ್ಮನೆ ಎರಡಲ್ಲ, ಅಲ್ಲ, ಒಂದಕ್ಕೆ ಎರಡು ಕಡೆ ಶಬ್ದ ಅಷ್ಟೇ. ಇದರಂತೆ ಸತ್ತು ಅಸತ್ತು ಇವುಗಳಲ್ಲಿ ಯಾವುದು ಯಾವುದಕ್ಕೆ ಕಾರಣವೆಂಬುದಕ್ಕೆ ಯಾವ ನಿಶ್ಚಯವೂ ಇಲ್ಲದೆ ಹೋಗುವುದಿಲ್ಲವೇ? ಸತ್ತು ಅಸತ್ತಿಗೆ ಕಾರಣವೋ, ಅಸತ್ತು ಸತ್ತಿಗೆ ಕಾರಣವೋ, ಸತ್ತು ಸತ್ತಿಗೆ ಕಾರಣವೋ, ಅಸತ್ತು ಅಸತ್ತಿಗೆ ಕಾರಣವೋ, 4 ತರಹ ಇದೆ. ಸತ್ತಿನಿಂದ ಸತ್ತು ಬರುತ್ತಾ, ಸತ್ತಿನಿಂದ ಅಸತ್ ಬರುತ್ತಾ, ಅಸತ್ತಿನಿಂದ ಸತ್ ಬರುತ್ತಾ, ಅಸತ್ತಿನಿಂದ ಅಸತ್ ಬರುತ್ತಾ? ಯಾವ್ದು ಬರುತ್ತೆ? ಏನು ಹೊಂದಲ್ಲ. ಸತ್ತಿನಿಂದ ಸತ್ ಬರಬೇಕಾಗಿಲ್ಲ, ಸನ್ಮಾತ್ರವಾಗಿದೆ. ಸತ್ತಿನಿಂದ ಅಸತ್ ಇಂಪಾಸಿಬಲ್, ಅಸತ್ತಿನಿಂದ ಸತ್ತಾಗಲ್ಲ. ಇನ್ನು ಅಸತ್ತಿನಿಂದ ಅಸತ್ ಬರುತ್ತೆ ಅಂದ್ರೆ ಅದು ಬಹಳ ಬುದ್ಧಿ ಅಂತ ಹೇಳ್ಬೇಕಷ್ಟೆ. ನಾಸ್ತ್ಯಸದ್ಧೇತು ಕಮಸತ್ ಸದಸದ್ಧೇತು ಕಂತಥ
ಸತ್ಯ ಸದ್ಧೇತು ಕನ್ನಾಸ್ತಿ ಸದ್ಧೇತು ಕಮ ಸತ್ಕುತಃ ಅಂತ ಕೊಡಪಾದರು. ಸತ್ತನ್ನು ಕಾರಣವಾಗಿರುವಂತಹ ಅಸತ್ತು ಅಂದ್ರೆ ಹೆಂಗಯ್ಯ ಹೇಳ್ತೀಯ ನೀನು? ನಾಸ್ತಿ ಅಸದ್ಧೇತುಕಂ ಅಸತ್. ಅಸತ್ತನ್ನು ಕಾರಣವಾಗಿರ್ತಕ್ಕಂಥ ಒಂದು ಅಸತ್ತು ಅನ್ನೋದಿಲ್ಲ. ನಾಸ್ತಿ ಅಸದ್ಧೇತುಕಂ ಅಸತ್ ಸದಸದ್ಧೇತುಕಂ ಸತ್ ಸದಸದ್ಧೇತುಕಂ. ಸತ್ತು ಅಸತ್ತನ್ನು ಕಾರಣವಾಗಿಟ್ಕೊಂಡಿರೋದು ಅನ್ನೋದು ಇಲ್ಲ. ಒಂದು ಸತ್ತಿಗೆ ಅಸತ್ತು ಕಾರಣ. ಒಬ್ಬ ಮನುಷ್ಯನಿಗೆ ಬಂಜೆ ಕಾರಣ ಅಂತಂದ್ರೆ ಮೊಲದುಕೊಂಬು ಕಾರಣ ಅಂತ ಮನುಷ್ಯನಿಗೆ ಅದು ಹೊಂದಲ್ಲ. ಮನುಷ್ಯನಿಗೆ ಮೊಲದುಕೊಂಬು ಕಾರಣ, ಆಕಾಶ ಪುಷ್ಪ ಕಾರಣ ಅಂತ ಅದು ಹೊಂದಲ್ಲ. ಸತ್ಯ ಸದ್ಯ ಸತ್ತಿಗೆ ಸದ್ಯೇತು ಸತ್ತಾಗೇ ಇದೆ, ಅದು ಹೊಂದಲ್ಲ. ಇನ್ನು ಸದ್ಯೇತುಕಂ ಅಸತು, ಸತ್ತನ್ನೇ ಕಾರಣವಾಗಿ ಇಟ್ಕೊಂಡಿರುವಂತಹ ಅಸತ್ತು ಅಂದ್ರೆ ಅದು ಬಹಳ ದೊಡ್ಡವರಿಗೆ ಶೋಭಿಸ್ಬೇಕೆ ಹೊರತು ನಮಗಂತೂ ಇದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಗುರುಗಳೇ, ಇವಾಗ ಈ ಸೃಷ್ಟಿನ ತಗೊಂಡು ವ್ಯಾಪಾರ ಹೇಳ್ಬೇಕಾದಾಗ ಎಲ್ಲವೂ ಬ್ರಹ್ಮನೇ ಅಂತ ಹೇಳುವಾಗ ಈಗ ಅಕುರ್ವತ್ ಕಾರಣನೇ ಅಲ್ವಾ ನಾವ್ ಹೇಳೋದು? ಕಾರಣ ಅಲ್ಲ, ಕಲ್ಪಿತ ಅಂದ್ವಿ. ಕಾರಣ ಅಂದ್ರೆ ಕಲ್ಪಿತ. ಇವಾಗ ಈ ಕಾರ್ಯ ಇದೆ ಅಂದ್ರೆ ಅದ ಈಗ ಹುಟ್ಟಿದೆ ಅಂದಾಗ ಅದ್ ಬ್ರಹ್ಮನಿಂದ ಅಂತಾನೆ ಹೇಳೋವಾಗ ಅಲ್ಲ, ಬ್ರಹ್ಮನಿಂದ ಒತ್ತಿದೆ ಹೊರತು ಹುಟ್ಟಿದೆ ಅಂತ ಒತ್ತಾ ಇಲ್ಲ. ಅದ್ ಸರಿ ಅಲ್ಲ. ಹಾವು ಹುಟ್ಟಿದೆ ಅಂದ್ರೆ ಹಗ್ಗದಿಂದ ಅಂತ ಹೇಳ್ತೀವಿ. ಹಂಗ ಹೇಳುವಾಗ ಅಕುರ್ವತ್ ಕಾರಣನೇ ಅಲ್ವಾ ಬರೋದು? ಅಕುರ್ವತ್ ಕಾರಣ ಆಗ್ಲಿಲ್ಲಪ್ಪ. ಅಲ್ಲ, ಅದು ಏನು ವ್ಯಾಪಾರ ಮಾಡ್ತಾನೇನೆ ಬಂದಿದೆ ಅಂತ ಅನ್ನತ್ತಾನೆ ಕಾರಣ ಅಂತ ಆಯ್ತು ಅಷ್ಟೇ. ತಪ್ಪು ತಿಳಿಕೆ ಕಾರಣ ಅಂತ ಆಯ್ತು ಹೊರತು ಸರಿಯೇ. ಅದೇ ಫೈನಲ್. ಮುಂದೆ ಅದೇ ವಿಚಾರ ಇದೆ, ಆತರ ಪಟ್ಬೇಡಿ. ಸ್ವಲ್ಪ ಸಮಾಧಾನ ಆಗಿರಿ, ಎಲ್ಲ ವಿಷಯ ಮುಂದೆ ಬರುತ್ತೆ. ಮುಂದಿನ ಶ್ಲೋಕದಲ್ಲಿ ಎಲ್ಲ. ಅಲ್ಲ ಗುರುಗಳೇ ಇಲ್ಲಿ ಸತ್ ಅನ್ನೋದು ಅಕುರ್ವತ್ ಕಾರಣವೋ ಕುರ್ವತ್ ಕಾರಣವೋ ಎರಡೂ ಅಲ್ಲ ಅಂತ ಹೇಳ್ತಾ ಇದ್ದಾರ? ಹೌದು, ಸನ್ಮಾತ್ರವೇ ಕಾರಣವಲ್ಲ, ಸನ್ಮಾತ್ರವು ಕ್ರಿಯೆಯೂ ಅಲ್ಲ. ಸನ್ಮಾತ್ರದಲ್ಲಿ ಕ್ರಿಯೆ ಇಲ್ಲ, ಸನ್ಮಾತ್ರಕ್ಕೆ ಕಾರಣತ್ವ ಬರಲ್ಲ. ಯಾಕೆಂದ್ರೆ ಕಾರಣತ್ವಕ್ಕೆ ಕ್ರಿಯೆ ಇರಬೇಕು ಅಂತ ಒಂದು ರೋಗ. ಮಣ್ಣು ವ್ಯಾಪಾರ ಮಾಡದೇನೆ ಗಡಿಗೆ ಆಗಲ್ಲ, ಅಕ್ಕಿ ಮೆತ್ತಗಾಗದೇನೆ ಅನ್ನ ಆಗಲ್ಲ. ಏನೇ ಒಂದು ಕ್ರಿಯೆ ಆಗದೇ ಕಾರಣದಲ್ಲಿ ಕಾರ್ಯ ಆಗೋಲ್ಲ. ಈ ಸನ್ಮಾತ್ರದಲ್ಲಿ ಯಾವ ಕ್ರಿಯೆ? ಸನ್ಮಾತ್ರದಲ್ಲಿಯೇ ಕ್ರಿಯೆಯೋ, ಸನ್ಮಾತ್ರವೇ ಕ್ರಿಯೆಯೋ, ಸನ್ಮಾತ್ರಕ್ಕೂ ಒಂದು ಕ್ರಿಯೆ ಇದೆಯೋ? ಸನ್ಮಾತ್ರಕ್ಕೂ ಒಂದು ಕ್ರಿಯೆ ಇದೆ ಅಂದ್ರೆ ಅಸತ್ಯದಿಂದ ಸನ್ಮಾತ್ರ ಹೊಟ್ಟಿದೆ ಅಂತ ಆಗ್ಬೇಕು. ಅಂದ್ರೆ ಎರಡು ಕೇಸಲ್ಲೂ ಕೂಡ ಸತ್ ಅನ್ನೋದು ಸತ್ತಾಗಿ ಉಳಿಯೋಲ್ಲ, ಸತ್ತಾಗೇ ಇದೆ. ಅಲ್ಲ, ಆತರ ತಗೊಂಡ್ರೆ ಆಗಲ್ಲ. ಕರೆಕ್ಟ್, ತಗೊಂಡ್ರೆ ಆಗೋಲ್ಲ. ಅದಕ್ಕೋಸ್ಕರ ಈ ತರ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳಲ್ಲ, ಅದನ್ನ ಈ ತರ ಒಂದು ಎರಡು ಬಾರ ಹೇಳಿದ್ದಾರೆ. ಅನುಭವವನ್ನ ಅವ್ರಿಗೆ ಇಂಟರ್ವ್ಯೂ ಮಾಡ್ತಾರೆ, ಅವ್ರು ವಿಶ್ಲೇಷಣೆ ಮಾಡಿದ್ರೆ ಹೀಗಾಗತ್ತಪ್ಪ ಅಂತ ಹೇಳಿ ಅನುಭವನೇ ಬಿಚ್ಚಿಡೋ ಪ್ರಕಾರ ಹೊರತು ಕಾರ್ಯಕಾರಣ ನಿಜವಾಗಿ ಇಲ್ಲ ಅಂತ ಹೇಳ್ಬೇಕು. ಕಲ್ಪಿತ ಸಾಪೇಕ್ಷವೇ ಹೊರತು ಕಾರ್ಯಕಾರಣ ಅನ್ನೋದು ಇವಾಗ ಅದು ಎರಡು ಇಲ್ಲ, ಎರಡು ಕಲ್ಪಿತ, ಎರಡು ತೋರಿಕೆ. ಹೇಳುವ ಪ್ರತಿಪತ್ತಿ ಕ್ರಮ ಯಾಕೆ ಇಟ್ಕೊಂಡಿದ್ದಾರೆ ಹಾಗಾದ್ರೆ? ಕಾರ್ಯಕಾರಣದಲ್ಲಿ ಹೇಳ್ತಾ ತೀರ ಮಂದಾಧಿಕಾರಿಗಳಿಗೆ ಬಹಳ ದೊಡ್ಡ ಅವ್ರಿಗೆ ಎಲ್ಲಾದ್ರೂ ಒಂದು ಅನುಕಂಪೆಯಿಂದ ಇದನ್ನ ಇದು ಹುಟ್ಟಪ್ಪ ಇದು ಹುಟ್ಟಪ್ಪ ಅಂದ್ರೆ ಮೆಲ್ಲಿ ಕರ್ಕೊಂಡು ಹೋಗಕ್ಕೆ ಹೋಗ್ತಾ 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 ಲಟಕ್ಕ ಮುರಿದ್ಬಿಡ್ತಾರೆ ಲಟ್ಕೆನ. ಅಲ್ಲ, ಇದೆ ಈಗ ಹೋಗ್ತಾ 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 ಇದನ್ನ ತೋರಿಸ್ತಾರೆ, ಏನು ಇಲ್ಲ ಅಂತ ಅಷ್ಟೇ. ಆಮೇಲೆ ಏನ್ ತದರಿ ಅಂತಾರೆ. ನಾನು ಹೇಳೋನು ಅಲ್ಲ, ನೀನ್ ಕೇಳೋನು ಇಲ್ಲ, ಹುಟ್ಟು ಇಲ್ಲ, ನಾಶವೂ ಇಲ್ಲ, ಇರೋದ್ರ ಅದು ಒಂದೇಪ್ಪ ಅಂತಾರೆ. ಅದೇನೋ ಹೇಳ್ತಿರಲ್ಲ, ಇಲ್ಲಿಂದ ಬಾಬಾ ಬಾಬಾ ಅಂತ ಕರ್ಕೊಂಡಾಗ ನಾಮ ಹಾಕ್ತಾರೆ ಅಂತ. ಅಷ್ಟೇ ಮಾಡ್ಬೋದು. ಬೆಳಿಗ್ಗೆ ಇದ್ರೊಳಗೆ ಕಸಂಭವಸ್ಯ ಸದಸದ್ವ್ಯವಸ್ಥಿತೌ ವಿಭಕ್ತಮೇತದ್ವಯಮಪ್ಯವಸ್ಥಿತಂ ನ ಜನ್ಮ ತಸ್ಮಾಚ್ಚ ಮನೋಹಿ ಕಸ್ಯಚಿತ್ ಆಯ್ತಾ? ಕೊಡ್ಕೊಡು ಅವ್ನು ಕೊಡ್ಕೊಡು ಅವ್ನಿಗೆ. ಹೇಳು
ಮಾಡ್ರಿ सदसद्विपर्ययः कथं भवः स्यात् सदसद्व्यवस्थितौ विभक्तम् एतत् द्वयम् अपि अवस्थितं न जन्म तस्मात् च मनः हि कस्यचित् ಕಸ್ಯಚಿತ್ ಒಂದೇ ಮಾಡಿದಾರಲ್ಲ, ತಪ್ಪಾಗಿದೆ, ಇದು ದೂರ ಆಗ್ಬಿಟ್ಟಿದೆ. ಹಾ ಯಾಕೆ ಯಾಕೆ ಅಲ್ಲೇ ಇರಿ. ಸಹ ಸದಸದ್ವಿಪರ್ಯಯ ನ ಇಷ್ಟ ಇದು ಚೇತ್. ನೋಡಪ್ಪ ಪೂರ್ವಪಕ್ಷೆ, ಸತ್ತು ಅಸತ್ತಾಗೋದು ಇಷ್ಟ ಇಲ್ಲ ಅಂತ ಅನ್ನೋದಾದ್ರೆ, ಹಾಗೆ ಅಸತ್ತು ಸತ್ತಾಗೋದು ಇಷ್ಟ ಇಲ್ಲ ಅಂತಾದರೆ, ಇದು ಒಪ್ಕೊಳ್ಳೋದಾದ್ರೆ ಸತ್ತು ಅಸತ್ತಾಗಬಹುದು, ಅಸತ್ತು ಸತ್ತಾಗಬಹುದು ಅಂದ್ರೆ ಅವಾಗ ಆಗುವ ಸಿದ್ಧಾಂತ ಬೇರೆ. ಅವಾಗ ಏನಾಗುತ್ತೆ, ವ್ಯವಸ್ಥೆ ಇಲ್ಲ ಅಂತ ಆಗ್ಬಿಡುತ್ತೆ. ಅದು ತೀರಾ ಹಾರಿಬಲ್ಲು, ಇರೋದಿಲ್ಲ ಅಂತ ಆಗುತ್ತೆ, ಇಲ್ಲದಿದೆ ಅಂತ ಆಗುತ್ತೆ ಅಂತ ಒಪ್ಕೊಂಡ್ರೆ ವ್ಯವಹಾರವೇ ಬಿದ್ದು ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಇಲ್ಲ ಸತ್ ಸತ್ತೆ, ಅಸತ್ ಸಸತ್ತೆ, ಅದರಲ್ಲಿ ವಿಪರ್ಯಯ ಇಲ್ಲ ಅಂತ ಆದ್ರೆ ಅವಾಗ ಸದಸದ್ ವ್ಯವಸ್ಥಿತವು ಸತ್ಯ. ಸತ್ತು ಸತ್ತಾಗೇ ಇದೆ, ಅಸತ್ತಾಗಿದೆ ಅಂದ್ರೆ ಭವಃ ಕಥಂ ಸ್ಯಾತ್ ಹೇಳು, ಹುಟ್ಟಿ ಹೆಂಗಾಗುತ್ತೆ ಹೇಳು? ಸತ್ತಾಗೇ ಇದ್ರೆ ಹೆಂಗ್ ಹುಟ್ಟಾಗುತ್ತೆ? ಹುಟ್ಟನ್ನು ಹೊಂಸೋ, ಸೃಷ್ಟಿಯನ್ನು ಹೊಂಸು ನೋಡೋಣ. ಸತ್ತು ಸನ್ಮಾತ್ರವಾಗಿದೆ. ಸನ್ಮಾತ್ರನೇನು? ಕಾಲದೇಶವಿಲ್ಲದ, ನಾಮರೂಪವಿಲ್ಲದ, ಯಾವ ಕಾರ್ಯಕಾರಣ ಭಾವವಿಲ್ಲದ, ಯಾವ ವಿಶೇಷವೂ ಇಲ್ಲದ ನಿರ್ವಿಶೇಷವಾದ ಸನ್ಮಾತ್ರದಿಂದ ಹುಟ್ಟು ಅಂತಂದ್ರೆ ಹೆಂಗಯ್ಯ ಹುಟ್ಟಾಗತ್ತೆ? ಅಲ್ಲಿ ಕ್ರಿಯೆಯೇ ಇಲ್ಲ, ಕಾರಕವೂ ಇಲ್ಲ, ವಿಶೇಷವೇ ಇಲ್ಲ. ಅದನ್ನು ಹೇಗೆ ಯಾವ ತಾನೇ ಹುಟ್ಟತ್ತೆ? ಹೆಂಗಯ್ಯ ಹುಟ್ಟತ್ತೆ? ಸಾಧ್ಯವೇ ಇಲ್ಲ. ಸದಸದ್ ವ್ಯವಸ್ಥಿತದೆ, ಸತ್ತು ಅಸತ್ತು ಅದದೇ ಆಗಿದೆ. ಅದು ಇದಾಗಿಲ್ಲ, ಇದು ಅದಾಗಲ್ಲ, ಅದ್ರಲ್ಲಿ ಇಲ್ಲ, ಅಡ್ಜಸ್ಟ್ಮೆಂಟು ಇಲ್ಲ. ಸತ್ತು ಅಸತ್ಯ, ಸತ್ಯ, ಸತ್ತಿಗೂ ಅಸತ್ತಿಗೂ ಏನೂ ಇದಿಲ್ಲ ಅಂತ ಆದರೆ ಆ ವ್ಯವಸ್ಥೆಯಲ್ಲಿ ಹುಟ್ಟು ಎಂಬುದನ್ನ ಹೇಗೆ ತಾನೇ ತಗೊಂಡ್ಬರ್ತೀಯ ನೀನು? ಹೆಂಗ್ ಹೊಂದಿಸ್ತೀಯ? ಅಷ್ಟೇ ಅಲ್ಲ, ಏತದ್ವಯಮಪಿ ವಿಭಕ್ತ ಅವಶ್ಯಕ. ಎರಡೂ ಕೂಡ ಅಂದ್ರೆ ಸತ್ತು ಅದು ಅಸತ್ತಾಗಿದೆ ತೋರಿಸ್ತೀಯನಿಯಾ, ಅಸತ್ ಸತ್ತಾಗಿದ್ದನ್ನು ತೋರಿಸ್ತೀಯನಿಯಾ? ಇಡೀ ಪ್ರಪಂಚದಲ್ಲಿ ಅಥವಾ ಇಡೀ ನಮ್ಮ ಅನುಭವದಲ್ಲಿ ಅಸತ್ತಾಗಿದ್ದನ್ನು ಮೇಲೆ ಹೇ ಮನಃ, ಎಲ್ಲಿ ಮನಸ್ಸೇ, ಕ್ವಚಿದಪಿ ಜನ್ಮ ನಾಸ್ತಿ, ಎಲ್ಲೂ ಜನ್ಮ ಇಲ್ಲ ಕಣಪ್ಪ. ಯಾಕಯ್ಯ ಜನ್ಮ ಅಂತ ಒದ್ದಾಡ್ತೀಯ? ಹುಟ್ಟು ಅಂತ ಎಲ್ಲೂ ಯಾವುದಕ್ಕೂ ಹೇಗೂ ಹುಟ್ಟು. ನ ಕಶ್ಚಿಜ್ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ, ಏತತ್ ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ. ಗೌಡಪಾದ ಹೇಳ್ಕೊಟ್ರು ಪಾಠ ಯಾರಿಗೆ? ಶಂಕರಾಚಾರ್ಯರಿಗೆ. ಶಂಕರಾಚಾರ್ಯ ಅಲ್ಲಾಡ್ತಾರ, ತಮ್ಮ ಗುರು ಹೇಳ್ಕೊಟ್ಟ ಪಾಠವನ್ನು ಗಟ್ಟಿ ಹೇಳ್ಕೊಂಡ್ಬಿಟ್ಟಿದ್ದಾರೆ. ನೋಡಪ್ಪ ಶಂಕರಾಚಾರ್ಯರೇ, ನೋಡ್ರಿ, ಏನು ನಕಶ್ಚಿಜ್ಜಾಯತೆ, ಯಾವ ಜೀವನ ಹುಟ್ಟಲ್ಲ, ಏನೊಂದು ಹುಟ್ಟಲ್ಲ. ಹುಟ್ಟು ಅನ್ನೋದೇ, ಆ ಹುಟ್ಟುವಿನ ಪದಕ್ಕೆ ಹುಟ್ಟಿಲ್ಲ. ಹುಟ್ಟುವಿನ ಪದವೇ ಕಲ್ಪನೆ, ಅದೇ ಅರ್ಥವಿಲ್ಲದ್ದು, ಮೀನಿಂಗ್ಲೆಸ್ ವರ್ಡ್. ಹುಟ್ಟುವಿನ ಪದ ಮೀನಿಂಗ್ಲೆಸ್ ವರ್ಡ್ ಅಂತ, ಅರ್ಥವಿಲ್ಲದೆ ಇರೋ ಪದ ಅದು. ಯಾಕೆಂದ್ರೆ ಹುಟ್ಟು 4 ತರ ಹುಟ್ಟಬೇಕು. ಇದ್ದದ್ದು ಹುಟ್ಟಬೇಕು, ಇಲ್ಲದ್ದು ಹುಟ್ಟಬೇಕು, ಅದೇ ಇದ್ದದ್ರಿಂದ ಇಲ್ಲದ್ದು ಹುಟ್ಟಬೇಕು, ಇಲ್ಲದ್ರಿಂದ ಇರೋದು ಹುಟ್ಟಬೇಕು, ಅದೇ ಇದ್ದದ್ರಿಂದ ಇದ್ದದ್ದೇ ಹುಟ್ಟಬೇಕು, ಇಲ್ಲದ್ರಿಂದ ಇಲ್ಲದ್ದು ಹುಟ್ಟಬೇಕು. ಹೆಂಗ್ ಹುಟ್ಟತ್ತೆ? ಇದ್ದದ್ರಿಂದ ಇದ್ದದ್ದು ಹುಟ್ಟತ್ತೋ, ಇದ್ದದ್ರಿಂದ ಇಲ್ಲದ್ದು ಹುಟ್ಟತ್ತೋ, ಇಲ್ಲದ್ರಿಂದ ಇಲ್ಲದ್ದು ಹುಟ್ಟತ್ತೋ, ಇಲ್ಲದ್ರಿಂದ ಇದ್ದದ್ದು ಹುಟ್ಟತ್ತೋ. ಏನೇನು ಮಾಡಿ ಹುಟ್ಟಿಸೋಂಗಲ್ಲ ಮಾರಾಯ. ಆದ್ರಿಂದ ಎಲ್ಲಿ ಮನಸ್ಸೇ, ನೀನ್ ನನ್ನ ಮಾತು ಕೇಳೋದಾದರೆ ನೀನು ಉಪದೇಶ ಮಾಡ್ತೀನಿ ಕೇಳು. ನಕಸಚಿತ್ ಜನ್ಮ, ಯಾವುದೊಂದಕ್ಕೂ ಹುಟ್ಟಿಲ್ಲ. ಹಾಗಾದ್ರೆ ಹುಟ್ಟು ಅನ್ನೋದೇನು? ಕಲ್ಪನೆ, ಭ್ರಾಂತಿ, ಮಾಯಾ ಜನ್ಮ. ಅಷ್ಟೇ. ಆ ಶ್ಲೋಕ ಯುಜ್ಯತೆ ಯಸ್ಯ ಅದನ್ನ ಹೋಗ್ತೀನಿ ಅಂತ ಹೇಳಿ ತಮ್ಮ ಪರಮ ಗುರುಗಳ ಕಡೆಗೆ ಹೋಗ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ದೋಷವನ್ನು ನಾವು ಒಪ್ಪುವುದಿಲ್ಲ. ಸತ್ತು ಅಸತ್ತಾಗಲಾರದು,
ಅಸತ್ತು ಸತ್ತು ಆಗಲಾರದು ಎನ್ನುವುದಾದರೆ ಕಾರ್ಯಕಾರಣ ಭಾವವೆಲ್ಲಿಂದ ಬರುತ್ತದೆ? ಇರೋದು ಎರಡೇ ಪದಾರ್ಥ ಪ್ರಪಂಚದಲ್ಲಿ, ಒಂದು ಸತ್ತು ಒಂದು ಅಸತ್ತು, ಎರಡೇ ಪದಾರ್ಥ. ಸತ್ತು ಸತ್ತಾಗಬೇಕಾಗಿಲ್ಲ, ಅಸತ್ತಾಗಲ್ಲ. ಅಸತ್ತು ಏನೂ ಆಗಲ್ಲ. ಅಸತ್ತು ಆಗಲ್ಲ, ಸತ್ತು ಆಗಲ್ಲ. ಅಸತ್ ಆಗೋಕೆ ಅಂದ್ರೆ ಏನು? ಆಗೋಕೆ ಅದು ಪದಾರ್ಥ. ಅಸತ್ತು ಒಂದು ವಿಕಲ್ಪ. ಅದು ಸತ್ತು ಸತ್ತಾಗಿಯೇ ಇರುತ್ತದೆ, ಅಸತ್ತು ಅಸತ್ತಾಗಿಯೇ ಇರುತ್ತದೆ. ಅನುಪಮ ಒಂದ್ ಪ್ರಶ್ನೆ ಕೇಳ್ತಾ ಇದ್ರು, ಅವ್ರಿಗೆ ಇದನ್ನ ನೋಡಕ್ ಹೇಳ್ತೀನಿ. ಇದು 13ನೇ ಶ್ಲೋಕ ಮಾಂಡುಕ್ಯದಲ್ಲಿ ಬೆಳಿಗ್ಗೆ ಮಾಡಿದ್ರಲ್ಲ ನೀವು, ಅದು ವಿಕರೋತ್ಯ ಪರಾನ್ ಭಾವಾನ್ ಅಂತಶ್ಚಿತ್ತೇ ವ್ಯವಸ್ಥಿತ ನಿಯತಾಂಶ ಬಹಿಶ್ಚಿತ್ತ ಏವಂ ಕಲ್ಪಯತೆ ಪ್ರಭು. ಅದ್ರೊಳಗಡೆ ಅದ್ ಹೆಂಗೆ, ಅದು ಅವರು ಭೂಮಿನೂ ಒಂಥರ ಕಲ್ಪನೆ ಅಂತಾನೆ ಹೇಳ್ತಾರಲ್ಲ. ಹೌದು, ಅದು ಎದುರುಗಿರುವಾಗ ಅಂತ ಅನ್ಬಿಟ್ಟು, ಎದುರುಗೆ ಕೈಗೆ ಸಿಕ್ಕಿ ಎಲ್ಲಾ ಇರುವಾಗ್ಲೂನು ಕಲ್ಪನೆ ಕಲ್ಪನೆ ಅಂತ ಅಂತಾರಲ್ಲ ಅಂತ ಅನ್ಬಿಟ್ಟು. ಕಲ್ಪನೆ ಇದು ಇರುವಾಗ ಅರ್ಥ ಏನು? ಇದೇ ಯಾವ್ದೇ ಕಾಣುತ್ತೆ ಶಬ್ದ ಅರ್ಥ. ಈ ಆ ಭೂಮಿ ಯಾವ್ದು ಪೂರ್ತಿ ಭೂಮಿ ಕಂಡು ಅವ್ರು ಭೂಮಿ ಕಾಣುತ್ತೆ ಅಂತ ಇದ್ದಾರ, ಭೂಮಿಯ ಏಕದೇಶ ನೋಡಿ ಭೂಮಿ ಅಂತ ಇದ್ದಾರ? ಯಾವ್ದು ಭೂಮಿ? ಕಲ್ಲು ಭೂಮಿನ, ಮಣ್ಣು ಭೂಮಿನ, ನೀರು ಭೂಮಿನ? ಯಾವ್ದು ಭೂಮಿಯಲ್ಲೇ? ನಿಮ್ಮ ಪ್ರತಿಯೊಬ್ಬ ಭೂಮಿಯಲ್ಲಿ ತೋರಿಸ್ತಾರೆ ಅವರು. ನಿಮ್ಮ ಮನಸ್ಸನ್ನು ಅಡಗಿಸ್ಕೊಳ್ಳಿ. ಭೂಮಿ ತೋರ್ಸಕ್ ಹೇಳಿ ಅವರಿಗೆ. ಮನಸ್ಸನ್ನು ಅಡಗಿಸಿ ಭೂಮಿನ ತೋರಿಸ್ತಾರೆ ಕೇಳಿ. ಮನಸ್ಸಿಗೆ ಸಾಕ್ಷಿಯಾಗಿ ನಿಂತ್ಕೊಂಡು ಭೂಮಿ ತೋರಿಸ್ತಾರೆ ಕೇಳಿ. ಅರ್ಥ ಭೂಮಿನ ಸುಮ್ಮನೆ ಇಟ್ಕೊಂಡಿದೀಯ ಹೊರತು ಯಾಕೆ ಭೂಮಿ, ಅದು ಹೇಗೆ ಭೂಮಿ, ಅದು ಯಾವ್ದು ಭೂಮಿ, ಎಷ್ಟು ಭೂಮಿ, ಪೂರ್ತಿ ಭೂಮಿ ನೋಡಕ್ಕಾಗತ್ತಾ? ಒಂದು ಬೆರಳು ನೋಡ್ಬಿಟ್ಟು ಮನುಷ್ಯ ನೋಡ್ತೀನಿ ಹೇಳ್ತಿರಂಗೆ ಅಲ್ಲ. ಕಲ್ಪನೆ ಶಬ್ದಕ್ಕೆ ಅರ್ಥ ವಸ್ತುವು ಯಾವ ಪ್ರಮಾಣಕ್ಕೂ ಪೂರ್ಣವಾಗಿ ಸಿಗದೇ ಇದ್ದಾಗ ಅದು ಕಲ್ಪನೆ ಅಂತ ಅನ್ಸ್ಕೊಬೇಕು. ಏನು ಮಾಡೋಕ್ಕಾಗಲ್ಲ. ಪೂರ್ತಿ ಭೂಮಿ ನಿಮ್ಗೆ ಸಿಗೋದೇ ಇಲ್ಲ. ಭೂಮಿ ಅನ್ನೋದು ಬುದ್ಧಿಯಲ್ಲಿದೆಯೋ ಹೊರಗಡೆಲ್ಲಿದೆಯೋ ಕೇಳಿದ್ರೆ ಅದು ಬುದ್ಧಿಯಲ್ಲೇ ಇರೋದು ಭೂಮಿ ಅನ್ನೋದು. ಯಾವ ಒಂದು ಮಣ್ಣಿನ ಚೂರು ಭೂಮಿ ಅಲ್ಲ, ಯಾವ ಒಂದು ಹೆಂಟೆನೂ ಭೂಮಿ ಅಲ್ಲ. ಅದು ಭೂಮಿಯ ಹೆಂಟೆ, ಭೂಮಿಯ ಪುಡಿ, ಭೂಮಿಯ ಅವಯವ. ಭೂಮಿ ಯಾವುದು? ನಿಂಬೆ ಹಣ್ಣನ್ನು ನೋಡಿದೇನೆ, ನಿಂಬೆ ಹಣ್ಣಿನ ಬಣ್ಣ, ನಿಂಬೆ ಹಣ್ಣಿನ ವಾಸನೆ, ನಿಂಬೆ ಹಣ್ಣಿನ ರುಚಿ, ನಿಂಬೆ ಹಣ್ಣಿನ ಸ್ಪರ್ಶ, ನಿಂಬೆ ಹಣ್ಣೇ ನೋಡಿಲ್ಲ. ಈ ನಿಂಬೆ ಹಣ್ಣಿನ ಬಣ್ಣ ಅಂತಾನೆ. ನಿಂಬೆ ಹಣ್ಣಲ್ಲಿ ಬಣ್ಣ ಇದೆಯೋ, ಬಣ್ಣದಲ್ಲಿ ನಿಂಬೆ ಹಣ್ಣು ಇದೆಯೋ, ನಿಂಬೆ ಹಣ್ಣಲ್ಲಿ ರುಚಿ ಇದೆಯೋ, ರುಚಿಯಲ್ಲಿ ನಿಂಬೆ ಹಣ್ಣಿದೆಯೋ, ಎಲ್ಲವನ್ನೂ ಯಾವ್ದು ಕೂಡಿಸ್ಕೊಂಡ್ರಿ, ಬಣ್ಣದಲ್ಲಿ ಕೂಡಿಸ್ಕೊಂಡ್ರೋ, ರುಚಿಯಲ್ಲಿ ಕೂಡಿಸ್ಕೊಂಡ್ರೋ, ವಾಸನೆ ಕೂಡಿಸ್ಕೊಂಡ್ರೋ. ಮನಸ್ಸು ಹೊರಕ್ಕೆ ಹೋಗಿಲ್ಲ, ಇಂದ್ರಿಯವಿಲ್ಲದೆ ಕಲ್ಪನೆ ಅಷ್ಟೇ. ಸ್ವಲ್ಪ ನೋಡಿದ್ರೆ ಗೊತ್ತಾಗತ್ತೆ. ಬಾಹ್ಯ ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಎಲ್ಲರೂ ನೋಡ್ತೀವಲ್ಲ, ಎಲ್ಲರೂ ವ್ಯವಹಾರ ಮಾಡ್ತಾರಲ್ಲ, ಎಲ್ಲರೂ ಕೇಳ್ತಾರ ಅಂತೀವಿ. ಒಳಹಕ್ ವಿಚಾರ ಮಾಡಿದ್ರೆ ಬಲ್ಬಜ. ಇದಕ್ಕೆ ಏನು ಕಿಮ್ಮತ್ತಿಲ್ಲ. ಇದಕ್ಕೆ ಹಿಂದಿನ ಹೇಳಿದ್ರಲ್ಲ ಗುರುಗಳೇ, ಪರಿಪೂರ್ಣವಾಗಿ ಯಾವ್ದನ್ನ ಹೇಳಕ್ಕಾಗಲ್ವೋ ಅಂತ. ಅದು ನಿಂಬೆಹಣ್ಣು ಆಮೇಲೆ ಭೂಮಿಗೆ ಈಗ ಕೊಟ್ಬಿಟ್ಟು ಹೇಳಿದ್ರಲ್ಲ, ಉದಾಹರಣೆ ಕೊಟ್ಬಿಟ್ಟು ಪರಿಪೂರ್ಣವಾಗಿ ಯಾವ್ದನ್ನ ಹೇಳಕ್ ಆಗಲ್ವೋ. ಒಂದು ಈ ಕ್ವಶನ್ ಆನ್ಸರ್ ಮಾಡೋದಕ್ಕೆ ಏನು ಇಲ್ಲ. ಸೊ ಆ ಕ್ವಶನ್ನೇನೆ ಒಂದು ಸರಿಗಿದ್ಯಾ ಅಂತ ಒಂದು ತಲೆಗೆ ಬಂತು ನನಗೆ. ಈ ಕ್ವಶನ್ಗೆ ನಮ್ಗೆ ಯುಕ್ತಿಲ್ ಸಿಗುವಂತದ್ದು ಯಾವುದೇ ಒಂದು ಸಿಗೋದಿಲ್ಲ ಈ ಪ್ರಶ್ನೆಗೆ ಆನ್ಸರ್ ಮಾಡಕ್ಕೆ. ಸೊ ಅವಾಗ ಏನ್ ಪ್ರಶ್ನೆ ಹಾಕೊಂಡಿದ್ದೀವಿ ಅಂತ ಒಂದ್ ತಲೆಗೆ ಬಂತ. ಅಲ್ಲಲ್ಲ, ಉತ್ತರ ಪ್ರಶ್ನೆ ಒಂದ್ ಇಟ್ಕೊಂಡ್ವಿ, ಆದ್ರೆ ಆ ಪ್ರಶ್ನೆ ನಮ್ಮ ಯುಕ್ತಿಗೆ ನಾವು ಸುತ್ತಮುತ್ತಲು ನೋಡೋದ್ರಲ್ಲಿ, ಈ ಪ್ರಪಂಚದಲ್ಲಾಗ್ಲಿ ಈ ಸಂಸಾರದಲ್ಲಾಗ್ಲಿ ಯಾವುದೇ ಒಂದು ಅದಕ್ಕೆ ಆ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ ಅಂದ್ಮೇಲೆ ಆ ಪ್ರಶ್ನೆನ ಇಟ್ಕೊಂಡು ಅದರಿಂದ ಉತ್ತರ ಕಂಡ್ಕೊಂತೀವಿ ಅನ್ನೋದು ಸ್ವಲ್ಪ ಪ್ರಶ್ನೆಯೇ ತಪ್ಪು ಬೇಕೆ ಹೊರತು ಪ್ರಶ್ನೆಯಲ್ಲಿ ಉತ್ತರ ಹೊಡ್ಕೋಕ್ ಹೋಗ್ಬಾರ್ದು. ಪ್ರಶ್ನೆಯಲ್ಲೇ ದೋಷ ಇದ್ದಾಗ ಪ್ರಶ್ನೆ ಮಾಡೋದು ಬಿಡೋದೇ ಉತ್ತರ ಅಲ್ಲ. ಈಗ ಭೂಮಿ ನಿಂಬೆಹಣ್ಣು ಎರಡರದ್ದು ತಗೊಂಡು ಉದಾಹರಣೆ, ಅದಕ್ಕೆ ಉತ್ತರ ಹುಡ್ಕೊಂಡು ಹೋದಾಗ ಯಾವ್ದು ಪರಿಪೂರ್ಣವಾಗಿ ನಾವು ಅನುಭವಿಸಕ್ಕೆ ಅಥವಾ ಏನಕ್ಕೆ ಸಿಗೋದಿಲ್ವೋ
ಅದನ್ನ ಹೇಗೆ ಒಪ್ಕೊಳ್ಳೋದು ಅನ್ನೋದು ಆ ಒಂದು ಇಟ್ಕೊಂಡು ಮುಂದೆ ತಗೊಳೋದು ನಾವು. ಆ ಒಂದು ನೀವೇನ್ ಹೇಳಿದ್ರು ಅದು ನಮ್ಮ ಸಂಸಾರದ ಲೋಕದಲ್ಲಿ ಯಾವ್ದಕ್ಕೂ ಉತ್ತರ ಸಿಗೋದೇ ಇಲ್ಲ. ಅದು ಯಾವ್ದು ಉತ್ತರ ಸಿಗದೆ ಇರೋ ನೋಡಿ ಈ ನಿಂಬೆ ಹಣ್ಣು ರುಕ್ಕುಸ್ ಹೇಗೆ ಅಂತ ಬಂತಲ್ಲ. ಹೌದು, ನಿಂಬೆ ಹಣ್ಣಿನ ಆಕಾರ ಅಂತೀರಾ, ಆಕಾರ ನಿಂಬೆ ಹಣ್ಣಲ್ಲ. ನಿಂಬೆ ಹಣ್ಣಿನ ವಾಸನೆ ಅಂತೀರಾ, ವಾಸನೆ ನಿಂಬೆ ಹಣ್ಣಲ್ಲ. ನಿಂಬೆ ಹಣ್ಣಿನ ರುಚಿ ಹುಳಿ ಅಂತೀರಾ, ಅಲ್ಲ ಹುಳಿ ನಿಂಬೆ ಹಣ್ಣಲ್ಲ. ನಿಂಬೆ ಹಣ್ಣು ಕರೆಕ್ಟ್ ಕರೆಕ್ಟ್ ನೀವ್ ಹೇಳಿದ್ ಕರೆಕ್ಟ್. ನನ್ನೇನ್ ಬಂದು ಅಂದ್ರೆ ಈ ಒಂದು ಮೆಥಡ್ ಅಲ್ಲಿ ಹುಡ್ಕೊಂಡು ಹೋದ್ರೆ ಯಾವ್ದೇ ನಾಮಕ್ಕೂ ಉತ್ತರ ಸಿಗೋದೇ ಇಲ್ಲ. ನಮ್ಮ ಯುಕ್ತಿಗೆ ನಮ್ಮ ಲೋಕದಲ್ಲಿ ಇದರಲ್ಲಿ ಯಾವ್ದಕ್ಕೂ ಉತ್ತರ ಸಿಗಲ್ಲ. ಸೊ ಹಾಗಾಗಿ ಇದು ಹುಡ್ಕೊಂಡು ಹೋಗ್ತಾರೋ ಇದು ಉತ್ತರ ಸಿಗಲ್ಲ ಅನ್ನೋದೇ ಅದರ ಅನೃತತ್ವಕ್ಕೆ ಮಿಥ್ಯಾ ಕಾರಣ. ಉತ್ಸಾಹ ಸಿಗದವ್ರೆ ಅದು ಸುಳ್ಳು ಅನ್ನಕ್ಕೆ ಅದು ಅದೇ ಹೇಳತ್ತೆ. ನಾನು ಸುಳ್ಳು, ನನ್ನನ್ನು ನೆಚ್ಕೋಬೇಡ, ನಿನ್ ಪ್ರಶ್ನೆ ನನ್ಗೆ ಉತ್ಸಾಹ ಇದೆ, ನಾನಿಲ್ಲ, ನೀನು ಕಲ್ಪನೆ ಮಾಡ್ಕೊಂಡು ನಾನಿದ್ಯಾ, ನಾನಿದ್ದೀನಿ ಅನ್ಕೊಂಡಿದ್ಯಾ ಹೊರತು ನಿನ್ ಕಲ್ಪನೆ ಬಿಡು, ನಾನಿದ್ದೀನಿ, ನಿನಗೆ ಏನು ಎವಿಡೆನ್ಸ್ ಇಲ್ಲ ಅಂತ ಅದೇ ಪಾಠ ಹೇಳ್ಕೊಡ್ತಾ ಇದೆ. ನಾವು ಸುಮ್ಮನೆ ಬ್ಲೈಂಡ್ ಆಗಿ ನಾವು ಇದು ಕುರ್ಚಿ, ಇದು ಮೇಜು, ಇದು ಹಂಬೆ ಹಣ್ಣು, ಇದು ಮಾವಿನ ಹಣ್ಣು ನಾವು ಅಂತ ಇದೆಯೇ ಹೊರತು ಇಟ್ಕೊಂಡಿದ್ದೀವಿ, ವ್ಯವಹಾರಕ್ಕೆ ಇಟ್ಕೊಂಡಿದ್ದೀವಿ ಹೊರತು ವಸ್ತುತಃ ಯಾವುದು ಪ್ರೂವ್ ಆಗಲ್ಲ. ವಾಚಾರಂಭಣಂ ವಿಕಾರ ನಾಮದೇ ವಿವರಣೆ ಓದಿಮ ಹಿಂದಿನ ಶ್ಲೋಕದಲ್ಲಿ ಹೇಳಿದ. ಅದಾಯ್ತು ಗುರುಳೆ. ಇವೆರಡರಲ್ಲಿ ಯಾವುದೊಂದನ್ನು ಕಾರಣವೆಂದಾಗಲಿ ಕಾರ್ಯವೆಂದಾಗಲಿ ಎಣಿಸುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಆದ್ದರಿಂದಲೂ ಪಾರಮಾರ್ಥಿಕವಾದ ಕಾರ್ಯಕಾರಣ ಭಾವವಿಲ್ಲ. ಅದ್ವಿತೀಯಾತ್ಮನಿಂದಲೇ ಮಾಯೆಯಿಂದ ಉಂಟಾದಂತೆ ದ್ವೈತವು ತೋರುತ್ತಿರುತ್ತದೆ ಎಂಬ ಪಕ್ಷವೇ ಸರಿಯೆಂದಾಯಿತು. ಸಿದ್ಧಾಂತ ಅದ್ವಿತೀಯಾತ್ಮನಿಂದಲೇ ಮಾಯೆಯಿಂದ ಉಂಟಾದಂತೆ ದ್ವೈತ ಉಂಟಾಗಿದೆ. ಇಷ್ಟ ಉತ್ತರ. ಪ್ರಪಂಚ ಉಂಟಾಗಿದೆ ಮಾಯೆಯಿಂದ. ಮಾಯೆ ಹೇಗೆ ತೋರುತ್ತೋ ಅದ್ವಿತೀಯಾತ್ಮನಿಂದಲೇ ಈ ಪ್ರಪಂಚ ತೋರ್ತಾ ಇದೆ. ಪ್ರಪಂಚ ಇದೆ ಅನ್ನಕ್ಕೆ ಏನೂ ಇಲ್ಲ. ಅದಕ್ಕೆ ಪ್ರಪಂಚ ಇದು ವಿದ್ಯೇತ ನಿವರ್ತೇತ ಅಂದ್ರು. ಪ್ರಪಂಚ ಇದ್ದಿದ್ದೇ ಹೋಗ್ಬೇಕಾಯ್ತು ಕಣಪ್ಪ. ಮಾಯಾ ಮಾತ್ರ ಇದಂ ದ್ವೈತಂ ಅಂತ ತೋಡ್ಬಾರ್ದು. ಬರೀ ತೋರಿಕೆ, ಇಲ್ಯೂಷನ್. ಗುರುಗಳ ಈ ಎಲ್ಲಾ ಪ್ರಶ್ನೆಗೂ ನಿದ್ದೆಲಿ ಅದು ಇಲ್ವಾಗ ಆಗೋದೊಂದನ್ನೇ ನಾವ್ ಇಟ್ಕೋಬೇಕಲ್ವಾ? ಅದನ್ನ ನಾವು ಅಲ್ಲಿಗೆ ಹೋಗುತ್ತದ. ಹೌದು, ಎಲ್ಲಾದ್ರೂ ಇದೇನ್ ಪ್ರೂವ್ ಆದ್ರೆ ಅವಾಗ ಅದನ್ನ ಹಿಡ್ಕೊಂಡ್ಬಿಡುತ್ತೆ ಬುದ್ಧಿ. ನೋಡಿ ಇಲ್ಲಿ ಇದೇನ್ ತೀರ್ಮಾನ ಆಯ್ತಲ್ಲ, ಇದರಿಂದ ಬಂದಿದೆ, ಇದರಿಂದ ಆಗಿದೆ, ಶುರು ಮಾಡ್ಕೊಳ್ತಾನೆ. ಎಲ್ಲ ಅದಕ್ಕೆ ಇದಿಲ್ಲ. ಅಥಾಭ್ಯುಪೇತ್ಯಾಪಿ ಭವಂತವೇಚ್ಛತೋ ಬ್ರವೀಮಿನಾರ್ಥಸ್ತವ ಚೇಷ್ಟಿತೇನ ಮೇ ನಹಾನ ವೃದ್ಧಿ ನಯತ ಸ್ವತೋ ಸತೋ ಭವೋನ್ಯತೋ ವಾ ಯದಿ ವಾ ಸ್ಥಿತಾ ತಯೋಃ ಅಥಾಭ್ಯುಪೇತ್ಯಾಪಿ ಭವಂತವೇಚ್ಛತೋ ಬ್ರವೀಮಿನಾರ್ಥಸ್ತವ ಚೇಷ್ಟಿತೇನ ಮೇ ನಹಾನ ವೃದ್ಧಿ ನಯತ ಸ್ವತೋ ಸತೋ ಭವೋನ್ಯತೋ ವಾ ಯದಿ ವಾ ಸ್ಥಿತಾ ತಯೋಃ. ಅಥ ಅಭ್ಯುಪೇತ. ಅಥ ಅಭ್ಯುಪೇತ ಆಗಲ್ಲ, ಅಭ್ಯುಪೇತ್ಯ ಅಪಿ ಭವಂ ತವ ಇಚ್ಛತಃ ಬ್ರವೀಮಿ ನ ಅರ್ಥಃ ತವ ಚೇಷ್ಟಿತೇನ ಮೇ ನ ಹಾನಿ ವೃದ್ಧಿ ನ ಯತಃ ಸ್ವತಃ ಅಸತಃ ಭವಃ ಅನ್ಯತಃ ವಾ ಯದಿ ವಾ ಅಸ್ಥಿತ ತಯೋಃ. ಅಥ ಹೀಗಿಲ್ಲ. ಇಷ್ಟೆಲ್ಲ ನಾನು ಹೇಳಿದ್ರು ಕೂಡ ನನಗೆ ಒಪ್ಕೊಳ್ಳೋಕ್ಕಾಗಲ್ಲ. ಇದೇ ಪ್ರಪಂಚ ಹುಟ್ಟಿದೆ ಅಂತ ವಾದ ಮಾಡ್ತೀನಿ ಅಂತಂದ್ರೆ ಅವಾಗ ಒಂದು ಉಪದೇಶ ಮಾಡ್ತಿದ್ದಾರೆ ಮನಸ್ಸಿಗೆ. ನೋಡಪ್ಪ, ತವ ಇಚ್ಛತಃ, ನಿನ್ನ ಇಷ್ಟದಂತೆ. ಮನಸ್ಸಿಗೆ ಹೇಳ್ತಿರೋದು ಮನಸ್ಸೇ, ನಿನ್ನ ಇಷ್ಟದಂತೆಯೇ ಭವಂ ಅಭ್ಯುಪೇತ್ಯಾಪಿ ಬ್ರವೀಮಿ. ಹುಟ್ಟನ್ನ ಒಪ್ಕೊಂಡು ನಾನು ಹೇಳ್ತೀನಿ ಕೇಳು. ಇದು ನನ್ನ ಇಷ್ಟ ಅಲ್ಲ, ನನ್ನ ಪ್ರಕಾರ ಬಂದ್ರೆ ಹುಟ್ಟಿಲ್ಲ, ಹುಟ್ಟನ್ನು ಒಪ್ಕೊಳ್ಳೋದಿಲ್ಲ, ಹುಟ್ಟಿಲ್ಲವೇ ಇಲ್ಲ, ಕಲ್ಪನೆ ಭ್ರಾಂತಿ. ಇವಾಗ ಮನಸ್ಸು ಇಲ್ಲ ಸ್ವಾಮಿ, ಇದೇ ಕಣ್ರಿ ಧನಕನಕ ವಾಹನ ವಸ್ತು ಇದೆ, ಅದನ್ನು ಹಾಕೊಂಡಾಗ ಆನಂದ ಆಗತ್ತೆ, ಇನೋವಾ ಅದೆಲ್ಲ ಫಾರ್ಚೂನ್ ಜುಮ್ ಅಂತ ಹೋಗ್ತಾ ಇದೆ, ಖುಷಿ ಆಗತ್ತೆ. ನೀವು ಇನೋವಾ ಇಲ್ಲ ಅನ್ಬೇಡಿ, ಫಾರ್ಚೂನರ್ ಇಲ್ಲ ಅನ್ಬೇಡಿ,
ಊಟ ಮಾಡ್ತಿರ್ಬೇಕ್ರೆ ಒಳ್ಳೆ ಊಟ ಹೊಡಿತಾ ಇದ್ದೆ, ಬೋಂಡ ಊಟ ಹೊಡಿತಿದ್ರೆ ಬಹಳ ನಾಳೆಗೆ ರುಚಿ ರುಚಿ ಇಳಿಯುತ್ತೆ, ನಾಳೆಗೆಲ್ಲ ರುಚಿ ಇಳಿಯುತ್ತೆ, ಸುಮ್ಮನೆ ಇಲ್ಲಿ ಅನ್ಬೇಡಿ. ಹಾಗೇನಾದ್ರೂ ಹಠ ಮಾಡುವುದಾದರೆ ಇದು ಮನಸ್ಸಿಗೆ ಉಪದೇಶ ಮಾಡ್ತಿದ್ದಾರೆ. ತವಾನ ನಿನ್ನ ಇಚ್ಛತಃ ಇಚ್ಛೆಯಂತೆಯೇ ಭವಂ ಅಂದ್ರೆ ಹುಟ್ಟನ್ನ ಅಭ್ಯುಪೇತ್ಯಾಪಿ ಒಪ್ಕೊಂಡ್ರೂ ಕೂಡ ಒಂದ್ ಮಾತು ಹೇಳ್ತೀನಿ ಕೇಳೋ ಮನಸ್ಸೆ, ತವ ಚೇಷ್ಟಿತೇನ ಮೇನ ಅರ್ಥ. ಆಯ್ತು, ನನ್ನ ಸುಖಕ್ಕಾಗಿ ನೀನು ಚೇಷ್ಟೆ ಮಾಡ್ತೀಯೋ, ನಿನ್ನ ಸುಖಕ್ಕಾಗಿ ನೀನು ಚೇಷ್ಟೆ ಮಾಡ್ತಿದ್ಯೋ, ಯಾರಿಗೋಸ್ಕರ ಚೇಷ್ಟೆ ಮಾಡ್ತಿದ್ಯಾ? ನನಗೆ ನಿನ್ನ ಚೇಷ್ಟೆಯಿಂದ ಏನು ಆಗ್ಬೇಕಾಗಿಲ್ಲ. ನಾನು ಸ್ವತಃ ಪೂರ್ಣ, ನಾನು ಆನಂದವಾಗಿದ್ದೀನಿ, ಸ್ವಚ್ಛಾಗಿದ್ದೀನಿ. ನಿನ್ನ ಚೇಷ್ಟೆಯಿಂದ ನನಗೇನು ಪ್ರಯೋಜನ ಇಲ್ಲ ಕಣೋ ಮನಸ್ಸೆ. ನಿನಗೋಸ್ಕರ ಚೇಷ್ಟೆ ಮಾಡ್ತೀನಿ ಅಂತಂದ್ರೆ ನೀನು ಅಚೇತನ, ನೀನ್ ಜಡ, ನಿನಗೋಸ್ಕರ ನೀನು ಚೇಷ್ಟೆ ಮಾಡಲು ಅರ್ಥ ಇಲ್ಲ. ನನಗೋಸ್ಕರ ಚೇಷ್ಟೆ ಮಾಡ್ತೀನಿ ಅಂದ್ರೆ ಅಯ್ಯೋ ನೀನ್ ಚೇಷ್ಟೆ ಮಾಡಿ ತರೋ ಮುಂಚೆನೆ ನಾನು ನಿತ್ಯ ತೃಪ್ತನಾಗ್ಬಿಟ್ಟಿದ್ದೀನಿ. ಮೊದಲೇ ನಾನು ನಿತ್ಯ ತೃಪ್ತ, ನಾನು ನಿತ್ಯಾನಂದ, ನಾನು ನಿತ್ಯ ನಿಶ್ಚಿಂತನೂ, ಯಾವ ವಿಕಾರವೂ ಆಯಾಸವೂ ಏನೂ ಇಲ್ಲದವನು. ನನಗೋಸ್ಕರ ಯಾರು ಚೇಷ್ಟೆ ಮಾಡ್ತೀನಿ ಅಂತೀಯ? ನನಗೋಸ್ಕರ ಏನು ಬೇಡ. ನಾನು ಹೇಳಿದ್ದೀನಿ ನನಗೋಸ್ಕರ ಚೇಷ್ಟೆ ಮಾಡುತ್ತ. ಇದು ಸುಮ್ಮನೆ ಕಲ್ಪಿಸ್ಕೊಂಡು ಚೇಷ್ಟೆ ಮಾಡ್ಬಿಟ್ರೆ ನಾನು ನಿನ್ನ ಚೇಷ್ಟೆಯಿಂದ ಏನು ಹೆಚ್ಚು ಆಗೋದಿಲ್ಲ, ನಾನು ಕಮ್ಮಿ ಆಗೋಲ್ಲ. ಗ್ಯಾಪ್ ಇಟ್ಕೊ. ತವ ಚೇಷ್ಟಿತೇನ ಹಾನಿ ವೃದ್ಧಿ ನಷ್ಟಃ. ನೀನೇನೋ ನಂಗೆ ತಂದ್ಕೊಟ್ಟೆ ಅಂತ ಇಟ್ಕೋ, ನಂಗೆ ತುಂಬಾ ಹೆಚ್ಚಾಗುತ್ತೆ, ಏನು ಭ್ರಾಂತಿ ಕಣೋ ಮನಸ್ಸೇ. ಆತ್ಮನಿಗೇನೋ ಹೆಚ್ಚಾಯ್ತು ನಾನು ತಂದ್ಕೊಟ್ಟದ್ರಿಂದ ಅನ್ಕೊಂಡಿದೆಯಲ್ಲ, ಅದು ನಿನ್ನ ಭ್ರಾಂತಿ. ಅಥವಾ ನನಗೇನೋ ನೀನು ತಂದ್ಕೊಡ್ಲಿಲ್ಲ, ನಂಗೇನೋ ಬರ್ಲಿಲ್ಲ ಅಂದ್ರೆ ನಂಗೇನೋ ಹಾನಿ ಆಯ್ತು, ಅದು ನಿನ್ನ ಭ್ರಾಂತಿ. ನಂಗೆ ವೃದ್ಧಿ ಆದದ್ದು ನಿನ್ನ ಭ್ರಾಂತಿ, ನಂಗೆ ಹಾನಿ ಆಯ್ತು ಅನ್ನೋದು ನಿನ್ನ ಭ್ರಾಂತಿ. ಮನಸ್ಸಿಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಇಲ್ಲಿ ಮನಸ್ಸೇ, ಹುಟ್ಟಲು ಒಪ್ಕೊಂಡ್ರು, ಹುಟ್ಟಿದೆ ಅಂತ ಅನ್ಕೊಂಡ್ರು, ಸರಿ ನೀನ್ ಯಾಕೆ ತಪ್ಪಿರಲ್ಲ? ಆ ಹುಟ್ಟಬಾಳ ಇದ್ಕೊಳ್ಳಿ, ನೀನ್ ಸುಮ್ಕಿರೋ, ನೀನು ಏನು ಚೇಷ್ಟೆ ಮಾಡಬೇಡ. ನೀನ್ ನನಗೆ ಸಂಬಂಧಪಟ್ಟವನೋ, ನೀನ್ ಪ್ರಪಂಚಕ್ಕೆ ಸಂಬಂಧಪಟ್ಟವನೋ, ನೀನ್ ಯಾರಿಗೋಸ್ಕರ ಚೇಷ್ಟೆ ಮಾಡ್ತಿದ್ಯಾ? ಪ್ರಪಂಚಕ್ಕಾಗಿ ಚೇಷ್ಟೆ ಮಾಡ್ತಿದ್ಯೋ, ನನಗೋಸ್ಕರ ಚೇಷ್ಟೆ ಮಾಡ್ತಿದ್ಯೋ? ನನಗೋಸ್ಕರ ಚೇಷ್ಟೆ ಮಾಡ್ತಿದ್ರೆ ನೋಡು, ನೀನ್ ನನಗೋಸ್ಕರ ಏನು ಮಾಡ್ಬೇಕಾಗಿಲ್ಲ, ನಾನು ಆನಂದವಾಗಿ ನಿತ್ಯ ತೃಪ್ತವಾಗಿ ಪರಿಪೂರ್ಣವಾಗಿದ್ದೀನಿ. ಇನ್ನು ನನಗೆ ನೀನೇನೋ ತಂದ್ಕೊಟ್ರೆ ನಂಗೆ ವೃದ್ಧಿಯೂ ಆಗಲ್ಲ, ನೀ ಏನು ತಂದ್ಕೊಟ್ಟದೆ ಹೋದ್ರೆ ನಂಗೆ ಹಾನಿಯೂ ಇಲ್ಲ. ವೃದ್ಧಿ ಹಾನಿ ಎರಡು ನನಗಿಲ್ಲ. ಯಾಕೆ? ಯತಃ ಅಸತಃ ಸ್ವತಃ ಅನ್ಯತೋವಾ ಭವಃ ನಾಸ್ತಿ. ಯಾಕೆಂದ್ರೆ ಅಸತ್ತಾದರೆ ಅವುಗಳು ತಮ್ಮಿಂದವಾಗಲಿ ಮತ್ತಿಂದ ಅವಕ್ಕೆ ಜನ್ಮ ಉಂಟಾಗುವುದಿಲ್ಲ. ಅದು ತೋರಿಕೆಯೇ ಅಂತ ಆದರೆ ಅವುಗಳು ನೀನು ಕಲ್ಪಿಸಿದ್ದಾದ ಪ್ರಪಂಚ ತೋರಿಕೆ ಮಾತ್ರ ಸುಳ್ಳಾದದ್ದಾದರೆ ಅವುಗಳಿಂದ ಹುಟ್ಟಾಗಲ್ಲ, ಇನ್ನೊಂದನ್ನು ಹುಟ್ಟಾಗಲ್ಲ. ಅಥವಾ ಎರಡು ಸತ್ತಾಗಿದ್ದರೆ ಯಾವುದು ಹಾನಿ ವೃದ್ಧಿ, ಆವಾಗಲೂ ಕೂಡ ಸತ್ತಾಗಿದ್ದೇ ಇರುತ್ತೆ. ನನಗೆ ಅದನ್ನ ಹಾನಿ ವೃದ್ಧಿ ಇಲ್ಲಪ್ಪ. ನನಗೆ ಯಾಕೆ ಸಂಬಂಧಪಡಿಸ್ತೀಯ ಅದನ್ನ? ನೀನ್ ಮಾಡ್ತಾ ಇರೋದು ಏನ್ ಕೆಟ್ಟ ಕೆಲಸ ಮಾಡ್ತೀಯ ಗೊತ್ತಿ? ನೀನ್ ಹಾಳ ಹೋಗ್ಬಿಟ್ಟು ಕೋತಿ ತಾನು ಕೆಟ್ಟದಲ್ಲದೆ ಮನವೆಲ್ಲ ಕೆಡಿಸ್ತು ಅಂತ ನೀನ್ ಹಾಳ ಹೋದೆ, ನನ್ನನ್ನು ಹಾಳು ಮಾಡ್ತಾ ಇದೀಯ. ನನಗೆ ಅಂಟಿಸ್ಬಿಟ್ಟು ನನಗೇನೋ ತಂದ್ಕೊಟ್ಟೇನ್ ಮಾಡಿ ನಿನಗೆ ಸಂತೋಷ ಅಂತ ನೀನೇ ಹೇಳ್ಬಿಟ್ಟು, ನಾನು ಹೇಳೇ ಇಲ್ಲ. ನೀನ್ ತಂದ್ಕೊಟ್ಟಿದ್ರೆ ನಂಗೆ ಸಂತೋಷ ಆಯ್ತು, ನಾನು ಹೇಳೇ ಇಲ್ಲ. ನೀನೇ ಕಲ್ಪಿಸ್ಕೊಂಡ್ಬಿಡ್ತೀಯ. ಆತ್ಮನಿಗೇನೋ ಒಂದು ಒಳ್ಳೆ ತಂದ್ಕೊಟ್ಟೆ, ಆತ್ಮನಿಗೆ ಖುಷಿ ಆಯ್ತು, ಸಂತೋಷ, ನೀನೇ ಕಲ್ಪಿಸ್ಕೊಂಡ್ಬಿಡ್ತೀಯ. ಅಯ್ಯ ಪೆಟ್ಬಿಟ್ಟಿದೆ, ನೀನ್ ತಪ್ಪಿರೋ, ನಾನು ಏನಂತ ಹೇಳಿಲ್ಲ. ಈಗ ಹೋಗು ಪ್ರಪಂಚಕ್ಕೆ, ನಂಗೇನೋ ತಂದ್ಕೊಡು, ನಂಗೇನೋ ಮಾಡು, ನಾನು ಅಂತಿಲ್ಲ. ಅದು ಅಸತ್ತಾದದ್ದು ಅಂತಂದ್ರು, ಸತ್ತಾದದ್ದು ಅಂತಾದ್ರು ನನಗೇನು ಅದರಿಂದ ಆಗಲ್ಲ ಕಣೋ. ತಮ್ಮಿಂದಲಾಗಲಿ ಮತ್ತಿಂದ ಅದಕ್ಕೆ ಯಾವ ಆ ಹಾನಿ ವೃದ್ಧಿಯೂ ಅಸತ್ತಾದರು, ಅಥವಾ ತೋರಿಕೆ ಜಗತ್ತು ಅಸತ್ತಾದರು, ಅದಕ್ಕೆ ಏನು ಜನ್ಮ ಇಲ್ಲ. ಸತ್ತಾದರೂ ಸತ್ತಾಗೇ ಇರುತ್ತೆ, ಅದ್ರೂ ಜನ್ಮ ಇಲ್ಲ. ಅಸತ್ತಾದ್ರೂ ಜನ್ಮ ಇಲ್ಲ, ಸತ್ತಾದ್ರೂ ಜನ್ಮ ಇಲ್ಲ ಅಂತ ಆದಾಗ ನೀನ್ ಯಾತಕ್ಕೆ ಹುಟ್ಟಿದೆ? ನಿಂಗೇನೋ ತಂದ್ಕೊಡ್ತೀನಿ, ನಿಂಗೇನೋ ಒಳ್ಳೇದ್ ಮಾಡ್ತೀನಿ, ನೀನ್ ಒದ್ದಾಡ್ತಾ ಇದೀಯಾ, ನಿಂಗೆ ದುಃಖ. ಸುಮ್ಮನೆ ಇವಾಗಲ್ಲ ಏನಾದಿರ್ತಾಯ ಈ ಕೆಲಸ ಎಲ್ಲ, ನಿಂಗೇನೋ ಒಂದು ಛಲ ಆಗ್ತಾ ಇದೆ, ನಾನು ನಂಗೇನೋ ಆಗಿ ಸುಮ್ಮನೆ ಮಾರಾಯ, ಇಲ್ಲ ನಿನ್ ಮುಖ ನೋಡಿದ್ರೆ ನಿಂಗೆ ಹಸಿವು ಕಾಣುತ್ತೆ, ನಿಂಗೆ ತಪ್ಪು ಹೋಗ್ತೀಯ ಇಲ್ವೊಂದು ಬೈಬೇಕಷ್ಟೇ. ಸುಮ್ಮನೆ ಆರೋಪ ಮಾಡ್ತಿದ್ದೆ, ನಿಂಗೆ ದುಃಖ ಆಗ್ತಾ ಇದೆ, ನಿಂಗೆ ಹಂಗಾಗ್ತಾ ಇದೆ, ನಿಂಗೆ ಹಾಗೆ ನಾನೇ ಅಂದ್ಬಿಟ್ರೆ ಏನಂತಾರೆ? ಎದ್ದೋಗ್ತೀಯೋ ಇಲ್ವೋ, ಬೈತಾರೋ ಇಲ್ವೋ? ಹಂಗೆ ಆ ಮನಸ್ಸಿಗೆ ತಪ್ಪಿರೋ ಮಾರಾಯ, ನೀನ್ ನನ್ಗೇನು ಮಾಡ್ಬೇಕಾಗಿಲ್ಲ, ನೀನೇನು ಮಾಡಬೇಡ, ನೀನ್ ಮಾಡೋದ್ರಿಂದ ನಂಗೆ ಏನು ಹೆಚ್ಚು ಆಗಲ್ಲ, ಕಮ್ಮಿಯೂ ಆಗಲ್ಲ, ನಾನು ಆನಂದ ಪರಿಪೂರ್ಣವಾಗಿದ್ದೀನಿ ಅಂತ ಹೇಳಿ ಆ ಮನಸ್ಸಿಗೆ ಒಂದು ಉಪದೇಶ ಕೊಟ್ಟು ತಪ್ಪಿಗಿರಿಸ್ಬೇಕಂತೆ. ಮನಸ್ಸು ತಪ್ಪಿಗಿದ್ದು ಬಿಟ್ರೆ ಗೆದ್ವಿ ನಾವು. ಈ ದರಿದ್ರ
ಇದು ಕೋತಿ ಭಯಂಕರ ಚೇಷ್ಟೆ ಮಾಡುತ್ತೆ. ಈ ಚೇಷ್ಟೆ ಮಾಡಿ ಎಷ್ಟು ಚೇಷ್ಟೆ ಮಾಡಿ ನಾನಾ ತರಹ ಚೇಷ್ಟೆ ಮಾಡಿ ತಾನು ಕುಲಗೆಟ್ಟು ಎಲ್ಲವನ್ನೂ ಕುಲಗೆಡಿಸಿ ಹಾಳು ಮಾಡಿ ಪ್ರಕೃತಿಯನ್ನು ಹಾಳು ಮಾಡುತ್ತೆ, ನಮ್ಮನ್ನು ಹಾಳು ಮಾಡುತ್ತೆ, ತಾನು ಹಾಳು ಹೋಗುತ್ತೆ. ದರಿದ್ರ ಈ ಮನಸ್ಸು. ಅದನ್ನ ಸುಮ್ಕಿರು. ಇದುವರೆಗೆ ಮನಸ್ಸೇ ಇಲ್ಲವೆಂದೂ ಆತ್ಮನು ಅದ್ವಿತೀಯನೆಂದೂ ಹೇಳಿದ್ದಾಯಿತು. ಮನಸ್ಸೇ ಇಲ್ಲವೆಂದು ಆತ್ಮನು ಅದ್ವಿತೀಯನೆಂದು ಹೇಳಿದ್ದಾಯಿತು. ಈಗ ಮನಸ್ಸು ನಿಜವಾಗಿದೆ ಎಂದರೂ ಅದರ ವ್ಯಾಪಾರವು ಅದರಲ್ಲಿರಬೇಕೇ ಹೊರತು ಆತ್ಮನಲ್ಲಿರಬಾರದು. ಆದ್ದರಿಂದ ಮನೋವ್ಯಾಪಾರದಿಂದ ಆತ್ಮನಲ್ಲಿ ಹಾನಿಯಾಗಲಿ ವೃದ್ಧಿಯಾಗಲಿ ಆಗಲಾರದು. ಆ ಹಾನಿ ವೃದ್ಧಿಗಳು ಅಸತ್ತಾದರೆ ಅವು ತಮ್ಮಿಂದ ಅಸತ್ತಿನಿಂದ ತಾವೇ ಉಂಟಾಗಲಾರವು. ಅಸತ್ಯ ಆಗ್ಬಿಟ್ರೆ ಅವುಗಳಿಂದ ಅವು ಉಂಟಾಗಲ್ಲ. ಎರಡು ಅಸತ್ಯ ಆದ್ರೆ ಹಾನಿ ವೃದ್ಧಿ, ಅದರಿಂದ ಅದು ಉಂಟಾಗಲ್ಲ. ಸತ್ತಾದರೆ ಆದ್ದರಿಂದಲೂ ಅವುಗಳಿಂದ ಆತ್ಮನಲ್ಲಿ ಯಾವ ಅತಿಶಯವೂ ಆಗಲಾರದು. ಅವು ಸತ್ತಾದರೆ ಆತ್ಮ ಆಗ್ಬಿಡುತ್ತೆ, ಆತ್ಮನೇ ಆಗಿರುವವು. ಆಗಲೂ ಯಾವಾಗ ಹೆಚ್ಚು ಕಡಿಮೆ ಆದೀತು ಅಷ್ಟೇ. ಹೆಂಗೇನು ಯುಕ್ತಿ ಮಾಡಿದ್ರು ಅದು ಏನ್ ಮಾಡುದು ಆಟ ಆಡಕ್ ಕಾರಣ ಇಲ್ಲ. ಆದ್ರೂ ಅದು ಮಾಡುತ್ತೆ ಅಂತಂದ್ರೆ ಎಂಥ ಬಂಡ ಮನಸ್ಸಲ್ಲಿ ಬೇಡ. ಅದು ಏನ್ ಮಾಡುದು, ಯಾವ ಉಪದೇಶವನ್ನು ಕೇಳದೇನಿಗೆ ಕೊಳ್ಕೋತೀನಿ ಆಟ ಆಡ. ನಿಜವಾಗಿ ಅದು ಉಪಕಾರ ಮಾಡ್ತಾ ಇದೆಯೋ ಅಪಕಾರ ಮಾಡ್ತಾ ಇದೆಯೋ ಕೇಳಿದ್ರೆ ಆ ಮನಸ್ಸು ಅಪಕಾರ ಮಾಡ್ತಾ ಇದೆಯೋ ಅವ್ರು ಉಪಕಾರ ಮಾಡ್ತಾ ಇಲ್ಲ. ಅದು ಮಾತ್ರ ಅದು ಒಪ್ಕೊಳ್ತಾ ಇಲ್ಲ. ನಾನು ಉಪಕಾರ ಮಾಡ್ತಾ ಇದ್ದೀನಿ, ನಾನು ಅನುಕೂಲ ಮಾಡ್ತಾ ಇದ್ದೀನಿ, ನಾನು ಏನೋ ಒಳ್ಳೇದನ್ನು ತಂದುಕೊಡ್ತಾ ಇದ್ದೀನಿ ಅಂತೇಳಿ ನಮ್ಗೆ ಮೋಸ ಮಾಡ್ತಾ ಇದೆಯಾ ಹೊರತು ಈ ಮನಸ್ಸು ಖಂಡಿತ ನಮಗೆ ಕೆಲವು ಈ ಮೀಡಿಯೇಟರ್ ಇರ್ತಾರೆ, ಮಧ್ಯವರ್ತಿಗಳು ಉಪಕಾರ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಪೂರ್ತಿ ನಮ್ಮ ಬುಡನೇ ತಿನ್ಬಿಟ್ಟಿರ್ತಾರೆ, ನಮ್ಗೆ ಗೊತ್ತೇ ಆಗೋಲ್ಲ. ಆಮೇಲೆ ನೋಡಿದ್ರೆ ಅಯ್ಯೋ ಅಷ್ಟು ತಿಂದಾಕೊಂಡು ನಮ್ಮನ್ನ ಬಿಡ್ತಾರೆ. ಹಂಗೆ ಈ ಮನಸ್ಸಿದೆಯಲ್ಲ ತಾನು ಕೆಟ್ಟು ನಮ್ಮನ್ನು ಕೆಡಿಸಿ ಕೃತಾರ್ಥ ಅನ್ಕೊಳುತ್ತೆ. ಅದು ಈ ಮನಸ್ಸು ಬರೋದು ಆ ಒಂದು ಆಭಾಸನೇ ಅಲ್ವಾ ಅದು? ಆತ್ಮನ ಶಕ್ತಿನೇ ತಾನೇ ಅದು. ಸರಿ, ಅದು ಆ ರೀತಿ ತೋರ್ತಿಲ್ವಲ್ಲ ಈ ಸದ್ಯಕ್ಕೆ. ಸ್ವತಂತ್ರವಾಗಿ ತಾನೇ ಓಡ್ಬಿಟ್ಟು ಏನೋ ಮಾಡ್ತೀವಿ. ಧ್ಯಾನ ಮಾಡೋಣ, ಸುಮ್ಮನೆ ಧ್ಯಾನ ಮಾಡಿ ಬಿಡೋದೇ ಇಲ್ವಲ್ಲ. ಕುಣಿದಾಡ್ತಲ್ಲ, ಹಾರಾಡ್ತಲ್ಲ, ಎಲ್ಲೆಲ್ಲೋ ಹೋಗುತ್ತಲ್ಲ. ಧ್ಯಾನ ಕೂತ್ಕೊಳ್ಳೆ, 1 ನಿಮಿಷಕ್ಕೆ ಎಷ್ಟು ಕಡೆ ಸುತ್ಕೊಂಡ್ ಬರುತ್ತೆ ನೋಡಿ. ಸುಮಾರು ಒಂದು 10,000 ಕಿಲೋಮೀಟರ್ ಹೋಗಿ ಬಂದಿರುತ್ತೆ. 5 ನಿಮಿಷಕ್ಕೆ 10,000 ಕಿಲೋಮೀಟರ್ ಸುತ್ಕೊಂಡ್ ಬಂದಿರುತ್ತೆ ಅದು. ಇದರಲ್ಲಿ ಈ ಪ್ಯಾರದಲ್ಲಿ 2ನೇ ಲೈನ್ ಇದೆಯಲ್ಲ, ಈಗ ಮನಸ್ಸು ನಿಜವಾಗಿದ್ದರೆ ಎಂದರೂ ಅದರ ವ್ಯಾಪಾರವು ಅದರಲ್ಲಿರಬೇಕೇ ಹೊರತು ಆತ್ಮನಲ್ಲಿರಬಾರದು ಅಂತ. ಈ ಮನಸ್ಸು ವ್ಯಾಪಾರ ಮಾಡುವಾಗ ಅದು ಪರಮಾರ್ಥವಾದ ಸತ್ ಸ್ವರೂಪವನ್ನ ನಾನು ಅನ್ಕೊಂಡೇ ಇಲ್ಲ. ಅದು ಮಾಡುವಾಗ ದೇಹೇಂದ್ರಿಯ ಸಂಘಾತವನ್ನ ನಾನು ಅನ್ಕೊಂಡೆ ಅದು ವ್ಯಾಪಾರ ಮಾಡ್ತಾ ಇದೆ. ಹಾಗಾಗಿ ಮನಸ್ಸು ಮಾಡ್ತಾ ಇರೋದು ಸತ್ಸ್ವರೂಪಕ್ಕೆ ಅಪಚಾರ ಅಲ್ಲ. ಈ ದೇಹೇಂದ್ರಿಯ ಸಂಘಾತ ನಾನು ಅನ್ಕೊಂಡು ಅದ್ ಮಾಡ್ತಾ ಇದೆ. ಅಲ್ಲ, ನಾನು ಮಾಡುತ್ತೆ ಅಂತಾನೆ. ನಾನು ಒಂದೊಬ್ಬ ಸ್ವಾಮಿ ಇದ್ದಾನೆ, ನಾನು ಸ್ವಾಮಿಗೆ ಶಾಂತಿ ಸುಖ ನೆಮ್ಮದಿ ತಂದು ಕೊಡ್ತೀನಿ ಅಂತಾನೆ. ಬರೀ ದೇಹೇಂದ್ರಿಯ ಸಂಘಾತ ಅದಕ್ಕೆ ಹೊರಗಾಯ್ತು, ಮನಸ್ಸಿಗಿಂತ ಹೊರಗಾಯ್ತು ದೇಹೇಂದ್ರಿಯ. ಅದು ಒಳಗಿದೆ ಮನಸ್ಸು. ಒಳಗಿನ ಮನಸ್ಸು ದೇಹೇಂದ್ರಿಯ ಮನೋಬುದ್ಧಿಗೆ ಚೇಷ್ಟೆ ದೇಹೇಂದ್ರಿಯ ಮನ ಹಿಂದಕ್ಕೆ ಚೇಷ್ಟೆ ಮಾಡಲ್ಲ. ಬುದ್ಧಿ ಹಂತಾಗೆ ಆಮೇಲೆ ಬುದ್ಧಿ ಹಂತೆಗಾಗಿ ಅಹಂತ ರೂಪದಿಂದ ಆತ್ಮನೇ ತಾನೇ ತೋರ್ತಿರೋದು. ಆ ಅಹಂತೆ ಗೊತ್ತಿಲ್ವಲ್ಲ, ಅದು ಗೊತ್ತಿಲ್ಲ. ಅದಕ್ಕೆ ಗೊತ್ತು ಮಾಡಿಸ್ತಾ ಇದ್ದಾರೆ. ಗೊತ್ತಿಲ್ಲ, ಗೊತ್ತು ಮಾಡ್ಕೋ, ನೀನು ಏನು ಚೇಷ್ಟೆ ಮಾಡ್ಬೇಡ. ಗೊತ್ತಿದ್ರೆ ಅದ್ಯಾಕೆ ಚೇಷ್ಟೆ ಮಾಡ್ತಿತ್ತು? ಚೇಷ್ಟೆ ಮಾಡ್ತಾರೆ ಗೊತ್ತು ಮಾಡಿಸ್ತಾ ಇದ್ದಾರೆ. ಚೇಷ್ಟೆ ಮಾಡ್ಬೇಡ ಕಣೋ, ನೀನ್ ಸುಮ್ಕಿರೋ, ನೀನು ಚೇಷ್ಟೆ ಮಾಡಿದಷ್ಟು ನನಗೆ ಕೆಡಕೆ ಹೊರತು ನನಗೆ ಒಳಿತಲ್ಲ. ನನಗೆ ಒಳಿತು ಮಾಡ್ಬೇಕು, ಕೆಡಕ್ ಮಾಡಬಾರ್ದು ಅಂತಿದ್ದೆ. ನೀನ್ ಸುಮ್ಕಿರು, ತಪ್ಪಿಗಿರು. ನೀನ್ ಎಷ್ಟು ತಪ್ಪಿಗಿರ್ತೀಯೋ ಅಷ್ಟು ನಂಗೆ ಒಳಿತು, ಎಷ್ಟು ಚೇಷ್ಟೆ ಮಾಡ್ತೀಯೋ ಅಷ್ಟು ನಂಗೆ ಕೆಡಕು. ಅದ ಮನಸ್ಸೇ ಅನ್ನೋದು ಅದು ನೀನು ಅನ್ಕೊಂಡಿರೋದಲ್ಲ, ನಾನೇ ಅದು. ಸರಿ, ಅದೇ ಬುದ್ಧಿ ಆದ ಹೇಳ್ಬೇಕಾದ್ರೆ ಮನಸ್ಸಿಗೆ ಹೇಳ್ಬೇಕಲ್ಲ, ಹೇಗಾದ್ರು ಮಾಡಿ ಬೇಡ ಕೊಡೋ ಹೋಗ್ಬೇಡ. ಈಗ ಮಗ ದಾರಿ ಬಿಟ್ಟಾಗ ಮಗನಿಗೆ ಹೇಳ ಹಾಗೇನೆ ದಾರಿ ಬಿಟ್ಟಂತ ಮನಸ್ಸಿಗೆ ಉಪದೇಶ ಮಾಡ್ಬೇಕು, ಅದು ಹತೋಟಿ ಬರೋದಕ್ಕೆ. ಎಲ್ಲ ಕಲ್ಪನೆಗಳಿಗೂ ಚೇಷ್ಟೆಗಳಿಗೂ ಮನಸ್ಸೇ ಕಾರಣ ಆದ್ರಿಂದ ಅದನ್ನ ಹೌದೌದು. ಇದು ಒಂದು ಹಂತದ ಅಧ್ಯಾತ್ಮದ ಉಪದೇಶ ಅಷ್ಟೇ. ಧ್ರುವಾಹ ದೊಡ್ಡ ಪದ್ಯ ಇದು. ಸಾಕಾ? ಹೌದು, ತುಂಬಾ ದೊಡ್ಡದಿದ.
ಪುಸ್ತಕ ಬಿಡುತ್ತಾ ಪುಸ್ತಕ ಮುಗಿಯಲ್ಲ ಅರ್ಧಕ್ಕೆ ತಿರ್ಗಾ ನಾವು ರಿಪೀಟ್